ಓಂ ಶಾಂತಿ ರೀ. ಆ ಜನವರಿ 12ನೇ ತಾರೀಕು ರೀ, ಸ್ವಾಮಿ ವಿವೇಕಾನಂದ ಅವರ ಹುಟ್ಟು ಹಬ್ಬವನ್ನ ನ್ಯಾಷನಲ್ ಯೂತ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಸಣ್ಣವರಿದ್ದಾಗ ನಮ್ ಟೆಕ್ಸ್ಟ್ ಬುಕ್ನಾಗೂ ಇದ್ದು ನಾವೆಲ್ಲರೂ ತಿಳ್ಕೊಂಡೇವಿ. ಆದ್ರೂ ಕೂಡ ಪುನಃ ಏನ್ ಮಾಡ್ಕೊಂಡ್ರಿ, ಸ್ಮರಣೆ ಮಾಡ್ಕೊಂಡು ಅವ್ರು ಹೇಗಿದ್ರು ಅನ್ನೋದನ್ನ ನೆನಪು ಮಾಡ್ಕೊಂಡ್ರಿ. ಅವ್ರು ಸಣ್ಣವರಿದ್ದಾಗ ಅವ್ರ ಹೆಸರು ಏನಾಗಿತ್ತು ಅಂದ್ರೆ ನರೇಂದ್ರನಾಥ್ ದತ್ ಅಂತ ಅವ್ರ ಹೆಸರಿತ್ರಿ. ಅವರು ಸಣ್ಣವರಿದ್ದಾಗ ಬಹಳ ಸ್ವಲ್ಪ ಉಡಾಳ ಇದ್ರತ್ರಿ, ಆದ್ರೆ ಬಹಳ ಧೈರ್ಯಶಾಲಿ ರೀ. ಅವರು ಅವ್ರ ತಂದೆ ಏನ್ ಬಹಳ ಉಡಾಳ್ತನ ಮಾಡ್ತಾನಂದ್ರ, ಗಿಡದ ಮೇಲೆ ಸ್ಕೂಲ್ಗೆಲ್ಲ ಓದೆಲ್ಲ ಮುಗಿಸಿದ್ಮೇಲೆ ಗಿಡದ ಮೇಲೆ ಬಂದು ಕುಂಡಿರ್ತಿದ್ದಂತ. ಚಂಪಾ ಗಿಡ ಅಂತ ಇತ್ತಂತ್ರಿ, ಅದ್ರ ಮೇಲೆ ಕೂತ್ ಉಡಾಳ್ತನ ಮಾಡೋದು. ಹಿಂಗ್ ಹುಡುಗರು ಅಂತ ಏನ್ ಮಾಡ್ತಾರೆ, ತೂಗುದು ಎಲ್ಲ ಮಾಡ್ತಾರ. ಇದು ಅಪ್ಪ ಹಿಂಗ್ ಮಾಡ್ರ ಕಾಳ್ಗಿಲ್ ಮುರ್ಕೊಂಡಿದ್ದಾರಂತ ಹೆದರ್ಸಾಕ್ ಏನ್ ಮಾಡ್ತಾರಲ್ಲ ಅಪ್ಪ, ಅದ್ರ ದೆವ್ ಐತಿ, ನೀ ಏನ್ರ ಆಡಿದಿ, ಎಲಿ ಹರದಿ ಅಂದ್ರೆ ಟೊಂಗಿ ಮುರದಿ ಅಂದ್ರ ನಿನ್ ಕುತ್ತಿಗೆನ ಮುರಿತಾರ. ಆ ಭೂತ, ಆ ದೆವ್ವ ಕುತ್ತಿಗೆನ ನಿನ್ ಮುರಿತೈತಿ ಅಂತ ಹೆದರ್ಸ್ತಾರೆ. ಆಮೇಲೆ ಇವ್ರ ಮನೆ ದಿವಸ ಮತ್ತೆ ಆಟ ಆಡಕ್ ಹೋಗ್ತಾರೆ. ಎಲ್ಲಾ ಹುಡುಗರ್ಗೂ ಹೇಳ್ಬಿಟ್ಟಿರ್ತಾರೆ, ದಿವಸ ಮತ್ ಹೋಗೋದೈತಿ ಆಟ ಆಡೋದು, ದಿವಸ ಹೋಗೋದು ಆಟ ಆಡೋದು. ಎಲ್ಲಾ ಇವ್ರ ಫ್ರೆಂಡ್ಸ್ ಬಂದ್ ಏನ್ ಅನ್ನರತ್ತ, ಓಯ್ತ್ರ ದೆವ್ ಐತಿ, ನೀ ಏನ್ರ ಅದನ್ನ ಆಟ ಆಡಿದಿ, ನೀ ಟೊಂಗಿ ಮುರದಿ, ನೀನ್ ದೆವ್ ನಿನ್ ಕುತ್ತಿಗೆನ ಕಟ್ ಮಾಡ್ತೈತಿ ಅಂತ ಹೇಳಿ. ಅದಕ್ಕೆ ಅವ್ನ ನಗಾಕ್ ಹತ್ಬಿಡ್ತಾನ್ರಿ ನರೇಂದ್ರ. ನಕ್ ಏನ್ ಹೇಳ್ತಾನಂದ್ರ, ಎಲ್ ಮುರಿಯಾತೈತ ದಿವಸ ಆಡಾಕತ್ತಿಳಿ, ಎಲ್ ಮುರಿಯಾತ, ನಮ್ಮ ಅಪ್ಪ ನಾ ಉಡಾಳ್ತನ ಮಾಡ್ತಿಲ್ಲ ಅನ್ಸಾಕ ಹೇಳತಾನ ಅಂತ ಹೇಳ್ತಿದ್ರು. ಹಿಂಗ ಇದ್ರಿ, ಬಾ ಹುಷಾರಿದ್ರಿ, ಧೈರ್ಯನೂ ಇದ್ರಿ. ಇವ್ರ ಕಾಲೇಜ್ದಲ್ಲಿ ಓದ್ಬೇಕಾದ್ರ ಒಬ್ರು ಸರ್ ಇದ್ರತ್ರಿ. ಅವ್ರ ಇಂಗ್ಲಿಷ್ ಎಲ್ರಿ ವಿದೇಶನ್ಯಾಗ ಕಾಲೇಜ್ಗೆ ಓದ್ಬೇಕಾದ್ರೆ ಇಂಗ್ಲಿಷ್ ಸರ್ ಇದ್ರತ್ತ. ಇವ್ರ ಕಂಡ್ರ ಆಗ್ತಿರ್ಲಿಲ್ಲತ್ತ. ಇವ್ರ ನಾಷ್ಟಾ ಪ್ಲೇಟ್ ತಗೊಂಡ್ ಬಂದ್ ಇದ್ರ ಮ್ಯಾಗ ಕೂತ್ರತ್ರಿ. ಎದ್ರಿ ಹೋಟೆಲ್ ಮೆಸ್ ಇರ್ತೈತಲ್ರಿ, ಅಲ್ಲಿ ಕೂತ್ರತ್ತ. ಎದುರುಗಡೆ ಇಂಗ್ಲಿಷ್ ಪ್ರೊಫೆಸರ್ ಕೂತಿದ್ರಿ. ಪ್ರೊಫೆಸರ್ ಕೂತ್ ಏನಂದ್ರಂತ, ವಿ ಪಿಗ್ಸ್ ಅಂಡ್ ಸ್ವಾನ್ ಡೋಂಟ್ ಈಟ್ ಟುಗೆದರ್, ಡೋಂಟ್ ಸಿಟ್ ಟುಗೆದರ್ ಅಂತ. ಏನ್ರಿ, ಹಂದಿ ಹಂಸ ಒಂದಕ್ ಆ ಟೈಮ್ ಹೆಂಗಿತ್ತಂದ್ರ ಬೇಕಾರ, ಇಂಡಿಯನ್ಸು ಕರಿ ಮಂದಿ, ಇಂಡಿಯನ್ಸು ಭಾರತೀಯರು ಕಪ್ಪು ಮಂದಿ ಅಂದ್ರ ಅಮೇರಿಕನ್ ವಿದೇಶದವ್ರು ಏನ್ ಮಾಡ್ತಿದ್ರಿ, ಹೆಸ್ಕೋತಿದ್ರಿ. ಅವ್ರನ್ನ ಏನಂತಿದ್ರ ಅಂದ್ರ ಹೊರಗ್ ಹಾಕೋದು ಒಂದ ನೋಡ್ತಿದ್ರಿ. ಕರೆ ಅಂತ ಟೈಮ್ನಾಗ ಇವ್ರು ವಿದೇಶನಾಗ ಹೋಗಿ ಓದಾಕತ್ತಾರ ಅಂದ ಮೇಲೆ ಅದಕ್ಕೆ ಏನಂತಾರ, ಅವ್ರ ಎದುರುಗಡೆ ಬಂದ್ ಕೂತ್ಕೊಳ್ಳಿ ಇಂಗ್ಲಿಷ್ ಪ್ರೊಫೆಸರ್ ಏನಂತ, ಹಂದಿ ಮತ್ತು ಹಂಸ ಒಂದ ಕಡೆ ಕೂತ ಊಟ ಮಾಡಂಗಿಲ್ಲ, ಒಂದ ಕಡೆ ಕುಂಡ್ರಂಗಿಲ್ಲ. ಹೌದೇನ ಅಂತಂದ್ರ ನರೇಂದ್ರ ಸ್ವಾಮಿ ವಿವೇಕಾನಂದ್ರ ಏನಂತಾರಂದ್ರ, ಹೌದು ಹಂಗ ನಾ ಹಾಕೋತ ಹೋಗ್ಬಿಡ್ತೇನೆ ತಗೋ ಅಂದ್ಬಿಡ್ತ. ಅವ್ರೇನಂತಾರ್ರಿ, ನಾ ಹಾರ್ಕೋತ ಹೋಗ್ತೇನೆ ಅಂದ್ರೆ, ನಾ ಹಾರ್ಕೋತ ಹೋಗ್ತೇನೆ ಅಂದ್ರೆ ಯಾರ್ ಹಂಸ ಆದ್ರು ವಿವೇಕಾನಂದ್ರ ಹಂಸ. ಎಲ್ಲಾ ವಿದ್ಯಾರ್ಥಿಗಳು ಅಲ್ಲೇ ಕೂತಿರ್ತಾರ, ನಕ್ಕಿ ಇಡ್ತಾರ. ಅಂದ್ರೆ ಇವ್ರ ಹಂಸ ಆದ್ರೆ ಹಂಗ ಯಾರಾದ್ರಿ ಸರ್ ಅವ್ನ್ ಭಾಳ ಸಿಟ್ಟು ಬರ್ತದ್ರಿ ಇಂಗ್ಲಿಷ್ ಪ್ರೊಫೆಸರ್. ನನಗ ಅಸೈನ್ ಮಾಡಿಲ್ಲ, ನಿನ್ನ ಮಾರ್ಕ್ಸ್ ಎಲ್ಲ ನನ್ನ ಕಡೆನೆ ಇರ್ತೈತಿ ಅಂತ. ಸ್ಕೂಲ್ನಾಗ ಬರ್ತಾರೆ, ಕಾಲೇಜ್ನಾಗ ಬಂದ್ ಕುಂಡಿರ್ತಾರೆ ಸರ್. ಅವನು ಬಂದು ಎಲ್ಲಾರು ಕುಂಡಿರ್ತಾರೆ. ಇವ್ನ್ ಹೆಂಗ್ರ ಮಾಡಿ ಪಾಠ ಕಳಿಸ್ಬೇಕಲ್ಲ, ಇವ್ನ್ ನನ್ ಇನ್ಸಲ್ಟ್ ಮಾಡ್ಯಾನ ಅಂದ್ರೆ ಇವಂದು ಇನ್ಸಲ್ಟ್ ಮಾಡ್ಬೇಕಲ್ಲ ಅಂತ ಹೇಳಿ ಏನ್ ಮಾಡ್ತಾರಂದ್ರ ಕೇಳ್ತಾರ. ನೀ ಹೇಳಂತಾರ, ಎಬಸ್ತಾರ. ಸ್ಕೂಲ್ನಾಗ ಕಾಲೇಜ್ನಾಗ ಎಬಸ್ತಾರ. ಎಬಿಸಿ ಕೇಳ್ತಾರ, ನನ್ನ ಕಡೆ 2 ಪ್ಲಾಸ್ಟಿಕ್ ಐತಿ, ಒಂದ್ ಪ್ಲಾಸ್ಟಿಕ್ನಾಗ ದುಡ್ಡು ಐತಿ, ಒಂದ್ ಪ್ಲಾಸ್ಟಿಕ್ನಾಗ ಬುದ್ಧಿ ಐತಿ. ನಿನಗ ಇದನ್ನ ಕೊಟ್ಟನೆ ಅಂದ್ರೆ ನೀ ಯಾವ್ದು ತಗೊಳ್ತಿ, ಚಾಯ್ಸ್ ಯಾವ್ದು ಮಾಡ್ತಿ ಅಂತ. ಅವ ವಿವೇಕಾನಂದ ಸ್ವಲ್ಪ ಪಾಸ್ ಮಾಡಿ ಆನ್ಸರ್ ಮಾಡ್ತಾ, ನಾ ದುಡ್ಡ ತಗೋತೇನೆ. ನನಗ್ ಗೊತ್ತೈತ ನೀ ದುಡ್ಡ ತಗೋತಿ ಅಂತ ನನಗ್ ಗೊತ್ತೈತ ಅಂತ. ಆಮೇಲೆ ಸ್ವಾಮಿ ವಿವೇಕಾನಂದ ಕೇಳ್ತಾನೆ, ಸರ್ ನೀವ್ ಯಾವ್ದು ತಗೋತೀರಿ ಅಂತ. ಅದಕ್ ಸರ್ ಅಂತಾರ, ನಾನ್ ಬುದ್ಧಿ ತಗೋತೀನಿ ಅಂತ. ಸರ್ ಕರೆಕ್ಟ್ ಹೇಳ್ತ್ ನೋಡ್ರಿ, ಯಾವ್ದು ಯಾರ ಕಡೆ ಇರಂಗಿಲ್ಲ ಅದನ್ನ ತಗೋತಾರೆ. ಎಷ್ಟು ಚಂದ ಆನ್ಸರ್ ಮಾಡ್ತಾರಂದ್ರ ಮತ್ತೆ ನಗಾಕ್ ಹಿಡಿದ್ ಬಿಡ್ತಾರ ಹುಡುಗರು. ಅವ್ರು ಮತ್ತೆ ಸರ್ಗೆ ಏನಾಕೈತಿ, ಇನ್ಸಲ್ಟ್ ಆಕೈತಿ. ನನಗ ಬುದ್ಧಿ ಇಲ್ಲಂತಿ, ತಗೋ ಹಿಂಗ ಮಾಡ್ತೇನೆ, ನಿನಗ್ ಮಾರ್ಕ್ಸ್ ಹಾಕೋದ್ ಪ್ರೈಸ್ ಎಕ್ಸಾಮ್ ಬಿಡ್ತಾರೆ. ಎಲ್ಲಾರು ಬರೀತಾರೆ, ಇವನು ಚಂದ ಬರೀತ್. ಮೊದ್ಲ ಶಾಣ್ಯಾರಿ, ಬಹಳ ಶಾಣ್ಯಾರಿ ಸ್ವಾಮಿ ವಿವೇಕಾನಂದ ಅವರು, ಬಹಳ ಶಾಣ್ಯಾರಿ. ತಗೋತಾರು, ಸರ್ಪ್ರೈಸ್ ಬಹಳ ಚಂದ ಬರೀತಾರು, ಎಲ್ಲರಿಗೂ ಮಾರ್ಕ್ಸ್ ಕೊಡ್ತಾರು.
ಇವನ್ ಪೇಪರ್ಗ ಏನೋ ಮಾರ್ಕ್ಸ್ ಹಾಕಂಗಿಲ್ಲ. ಹಾಕಿ ಏನ್ ಮಾಡ್ತಾರಂದ್ರ ಇಡಿಯಟ್ ಅಂತ ಬರೀತಾರ. ಏನಂತ ಬರೀತಾರಿ? ಇಡಿಯಟ್ ಅಂತ ಬರದ ತಳದ ಸಿಗ್ನೇಚರ್ ಮಾಡ್ಬಿಡ್ತಾರ. ಮಾರ್ಕ್ಸ್ ಹಾಕಂಗಿಲ್ಲ. ಎಲ್ಲಾರ್ಗು ಪೇಪರ್ ಕೊಡ್ತಾರು, ಹಂಚ್ತಾರು. ಹಂಚಾದ್ಮೇಲೆ ಇವ್ರಿಗೂ ಪೇಪರ್ ಸಿಗ್ತೈತಿ, ನೋಡ್ತಾರ. ಮತ್ ಸರ್ ಕಡೆ ಹೋಗ್ತಾರ. ಸರ್ ನನಗ್ ಮಾರ್ಕ್ಸ್ ಹಾಕಿಲ್ಲಲ್ರಿ ನೀವು ಅಂತ. ತಿಳಿಯಂಗಿಲ್ಲ ಏನ್ ಬರ್ತೆ. ಸರ್ ನಿಮ್ ಹೆಸರು ಅಟ್ಟ ಬರೋ ಸೈನ್ ಮಾಡಿರಿ, ನನಗ್ ಮಾರ್ಕ್ಸ್ ಹಾಕಿಲ್ಲ. ಸಿಟ್ಟು ಬರ್ತೈತಿ. ಒಟ್ಟು ಸಿಕ್ತಿರ್ಲ ಅಂದ್ರ ಅವ್ರು ಎಷ್ಟ್ ಶಾನೆ ಇದ್ರಂದ್ರ ಬುದ್ಧಿಶಾಲಿನೂ ಇದ್ರು, ಅಟ್ಟ ಏನಿದ್ರಕ್ಕಾರ ರಮಣಿಕೂನು ಅಟ್ಟ ಇದ್ರಿ. ನೋಡ್ರಿ ಎಲ್ದಕ್ಕೂ ಸಿಕ್ತಿರ್ಲಿ. ಎದಕ್ ಯಾವ ಯುಕ್ತಿದಿಂದ, ಬಾಬಾ ಅಂತಲ್ಲ, ಯುಕ್ತಿದಿಂದ ಆನ್ಸರ್ ಕೊಡ್ಬೇಕಂತ. ನಿಮ್ ಸೈನ್ ಬರ್ದೆ ನಿಮ್ ಸಿಗ್ನೇಚರ್ ಮಾಡ್ರಿ, ನನಗ್ ಮಾರ್ಕ್ಸ್ ಹಾಕೇ ಇಲ್ಲಲ್ರಿ ಅಂತ. ಅಂದ್ರಕ್ಕ ನೋಡ್ರಿ, ಮನಸ್ಸಿಗೆ ಮಾತನ್ನ ತಗೊಳ್ಬಾರ್ದು ಅನ್ನೋದ್ ನೋಡ್ ಕಲಿಬೇಕ್ರಿ. ಈಗ ನಮಗ ಇಡಿಯಟ್ ಅಂತ ಬರ್ದಿತ್ರಿ ಅಂದ್ರ ಹತ್ತದು ಸ್ಕೂಲ್ ಬಿಡ್ತಿದ್ವಿ, ನಾವ್ ಕಾಲೇಜ್ ಬಿಡ್ತಿದ್ವಿ. ಅವ್ರ ಹೆಂಗ್ ತಗೊಂಡ್ರಿ, ಅದು ತಗೋದ್ ನೋಡ್ರಿ ಹೆಂಗ್ ತಗೊಂಡ್ರಿ. ಇಷ್ಟ ಆದ್ರೆ ಒಂದ್ ದಿವಸ ಟ್ರೈನ್ಯಾಗ ಹೊಂಟಿದ್ರು. ಇದೆಲ್ಲ ವಿದೇಶದರಿ. ಟ್ರೈನ್ಯಾಗ ಹೊಂಟಿದ್ರದ್. ಟ್ರೈನ್ಯಾಗ ಹೊಂಟಬೇಕಾದ್ರ ಒಬ್ಬ ಇಂಗ್ಲಿಷ್ ಮ್ಯಾನ್ ಕೂತಿದಂತ. ಗೊತ್ತಾಕತ್ಲ ಇಂಡಿಯನ್ಸ್ ಮುಖ ನೋಡ್ರ ಗೊತ್ತಾಕತಿ ಭಾರತೀಯರ ಅಂತ ಹೇಳಿ. ಇವ್ ಯಾಕೆ ಟ್ರೈನ್ಯಾಗ ಗೊತ್ತಾಗ, ಇವ್ನು ಹೊರಗ್ ಹಾಕ್ಬೇಕು ಅಂತ ಹೇಳಿ. ಅದಕ್ಕ ಸ್ವಲ್ಪ ಇವ್ರು ಯಾರ ಸ್ವಾಮಿ ವಿವೇಕಾನಂದ್ರ ಪುಸ್ತಕ ಓದಾತಿದ್ರಕ್ಕಾರ. ಪುಸ್ತಕ ಓದ್ಬೇಕಾದ್ರೆ ನಿಧಿ ಹತ್ ಬಿಡ್ತಾರಿ. ನಿಧಿ ಹತ್ ಅಲ್ಲೇ ಟ್ರೈನ್ಯಾಗ ಮಲ್ಕೊಂಡ್ ಬಿಡ್ತಾರ್ರಿ. ಇವ್ ಏನ್ ಮಾಡ್ತಾನಂದ್ರ ಯಾರ್ರಿ ಅವ ಇಂಗ್ಲಿಷ್ ನಾವ್ ಏನ್ ಮಾಡ್ತಾನಂದ್ರ ಇವ್ರ ಬೂಟನ್ ಹೊರಗೆ ಹೋಗೋದ್ ಬಿಡ್ತಾನ್ರಿ ಟ್ರೈನ್ಯಾಗ. ಇವ್ರ ಚಪ್ಪಲನ್ನ ಟ್ರೈನ್ದಿಂದ ಹೊರಗೆ ಹಾಕ್ಬಿಡ್ತಾನ್ರಿ. ಆಮೇಲೆ ಇವ್ರ ಕಣ್ ತೆಗಿತೈತಿ, ನೋಡ್ತಾರು, ಚಪ್ಪಲ್ ಗೊತ್ತಾಗ್ತೈತಿ ಇವ್ರ ಮಾಡ್ಯಾರತ್ತೆ. ಆಮೇಲೆ ಓದ್ಕೋತ ತಕೊಂಡಿರತ್ತ. ಅವ್ನ ನಿಧಿ ಹತ್ತತಿ. ಅವ್ನ ನಿಧಿ ಹತ್ ಕೂಡಲೇ ಕೇಳ್ತಾರಂತ. ಅವ್ನ ನಿಧಿ ಹತ್ ಕೂಡಲೇ ಇವ್ರ ಏನ್ ಮಾಡ್ತಾರ, ಅವ್ನ ಹ್ಯಾಟ್, ಅವ್ನ ಕೋಟ್ ಅವ್ನ ಹೊರಗೆ ಹೋಗಿರ್ತಾರ. ಟ್ರೈನ್ದಿಂದ ಅವ್ರ ಕೋಟ್, ಅವ್ರದ ಹ್ಯಾಟ್ ಟ್ರೈನ್ದಿಂದ ಹೊರಗೆ ಹಾಕ್ತಾರ. ಹೊರಗೆ ಹಾಕಿ ಆಮೇಲೆ ಇವಂದ ಚಪ್ಪಲ್ ಒಗ್ದಾಗ ಸ್ವಾಮಿ ವಿವೇಕಾನಂದ ಬಿಟ್ಟನ್ನೇ ಇಲ್ಲ, ಸಿಟ್ಟು ಮಾಡ್ಲಿಲ್ಲ, ಜಗಳಾಡ್ಲಿಲ್ಲ, ಕಪ್ಪ ಕೂತ. ಯಾವಾಗ ಇವಂದ ಕಣ್ ತಗದ್ ನೋಡ್ತಾನು, ಕೋಟ ಮತ್ತೆ ಹ್ಯಾಟ್ ಹೋಗಿರ್ತೈತಿ, ಗೊತ್ತಾಕತಿ ಊಟ ಮಾಡತ್ತೆ. ಸಿಟ್ಟು ಬಂದ್ ಬಯಾಕ್ ಹಿಡಿತಾನ, ನನ್ ಕೋಟ ಹ್ಯಾಟ್ ಎಲ್ಲ ಐತತೆ ನೋಡಿ ಏನಂತ. ನಾ ಏನ್ ನೋಡಿಲ್ಲ ಅಂತ. ಮತ್ ನಾನ್ ಎಲ್ಲಿ ಹೋಗೈತಿ ಅಂತ. ಅವ್ ಕೋಟ ಹ್ಯಾಟ್ ನನ್ ಚಪ್ಪಲ್ ಹುಡ್ಕಕ್ ಹೋಗೈತಂತ. ಏನಂತಂದ್ರಿ ಸ್ವಾಮಿ ವಿವೇಕಾನಂದ್ರ ಏನಂತಾರ, ನನ್ ಕೋಟ ಮತ್ ನನ್ನ ಹ್ಯಾಟ್, ನಿನ್ ಕೋಟ ಹ್ಯಾಟ್ ನನ್ ಚಪ್ಪಲ್ ಹುಡ್ಕಕ್ ಹೋಗೈತಿ ಅಂತ ಹೇಳ್ತಾರ. ಎಷ್ಟ್ ಇವ್ರು ಭಾಳ ಶಾಣೆ ಇರ್ತಾರಿ. ಇಂಗ್ಲಿಷ್ನಾಗು ಭಾಳ ಚಂದ ಮಾತಾಡ್ತಿರ್ತಾರಿ. ಇವ್ರ ಕೈಯಾಗ ಭಾಳ ಚಂದ ವಿಶೇಷವಾದಂತ ವಾಚ್ ಇರ್ತೈತ್ರಿ. ಟ್ರೈನ್ನಾಗ ಹೋಗ್ಬೇಕಾದ್ರ ವಿದೇಶಿ ಹುಡುಗಿಯರು ಆ ವಾಚ್ ನನಗ್ ಬೇಕು, ಹೆಂಗಾರ ಮಾಡ ಆ ವಾಚ್ ನಾವ್ ತಗೊಳ್ಬೇಕು ಅಂತ ಹೇಳಿ ಹತ್ರ ಬರ್ತಾರ. ಹತ್ರ ಬಂದ್ 3-4 ಹುಡುಗಿಯರ್, ಚಂದ ಅಂತ ಹುಡುಗಿಯರ್ ಬರ್ತಾರ. ನಿನಗ ಈಗ ಸದ್ಯ ಹೇಳಾಕತ್ತೇನಿ, ಈ ವಾಚ್ ನಮ್ಗ್ ಕೊಟ್ಟು ಬಿಡು, ಇಲ್ಲ ಅದನ್ನ ಕೂಗುತ್ತೇನಿ, ಪೊಲೀಸ್ ಕರೆಸ್ತೇನಿ, ನೀನ್ ನನಗ ಏನ್ ಮಾಡಾಕತಿ, ಕಾಡ್ಸಾಕತಿ ಅಂತ ಹೇಳಿ. ಆ ಹುಡುಗಿಯರ್ ಅಂತಾರ 3 ಸಲ ಅಂತ 2 ಸಲ ಅಂತಾರ, ನೀ ವಾಚ್ ಕೊಟ್ರ ಚಲೋ, ನೀ ವಾಚ್ ಕೊಡ್ಲಿಲ್ಲ ಅಂದ್ರ ನಾವ್ ಹೇಳ್ತೇವಿ ಏನಂತ, ಜೋಡ್ ಚೀರ್ ಒದರ್ತೀವಿ, ನೀ ನಮಗ ಕಾಡ್ಸಾಕತ್ತಿ ಅಂತೆ. ಮತ್ 3 ಸಲ ಒದರ್ತಾವ. ಎಟ್ಟಟ್ ಒದರ್ತಾವ, ಸುಮ್ಮನೆ ಇರ್ತಾವ. ಮತ್ ಹತ್ರ ಬರ್ತಾವ. ಹತ್ರ ಬಂದ್ ಅವಂತ ಹಿಂಗತ್ತ. ಸ್ವಾಮಿ ವಿವೇಕಾನಂದ ಏನತ್ತ, ಓ ಆಮೇಲೆ ಅವ್ರಿಗೆ ಅನಿಸ್ತೈತೆ, ಹುಡುಗಿಯರ್ಗ ಅನಿಸ್ತೈತೆ, ಪಾಪ ಮೂಕತಾನು, ಕಿವಿನೂ ಕೇಳ್ಸಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರ, ಚೀಟ್ಯಾ ಬರದ್ ಕೊಡ್ತಾರ. ಏನ್ ಚೀಟ್ಯಾ ಬರದ್ ಕೊಡ್ತಾರಕ್ಕರ, ಏನಂತ, ನೀ ವಾಚ್ ಕೊಡ್ಲಿಲ್ಲ ಅಂದ್ರ ಪೊಲೀಸಿಗೆ ಹೇಳ್ತೇವಿ ಏನಂತ, ನೀ ನನಗ್ ಕಾಡ್ಸಾಕತಿ. ಆ ಚೀಟಿ ತಗೋತಾನ್ರಿ, ಕೊಡ್ತಾರ. ಕೊಟ್ಕೊಳ್ಳಿ ಸ್ವಾಮಿ ವಿವೇಕಾನಂದ ಕಿಶೆಗೆ ಹಿಡ್ಕೋತ, ಏನ್ ಒದರ್ತಿ ಅಂತ. ಏನ್ ಒದರ್ತಿ, ಯಾಕಂದ್ರೆ ಈ ಚೀಟಿ ನಾ ಪೊಲೀಸಿಗೆ ತೋರಿಸ್ತೇನಿ. ಎಷ್ಟು ಕ್ಲೇವರ್ ನೋಡ್ರಿ. ಎಷ್ಟ್ ಒದರ್ತಿ, ಈಗ ನನ್ ಕೈಯಾಗ ನೀ ಬರದ್ ಕೊಟ್ಟಿದ್ದೈತಿ, ನಾ ಏನ್ ಪೊಲೀಸಿಗೆ ತೋರಿಸ್ತೇನೆ. ಅಟ್ಟ ಏನಿರ್ತಾರೆ ಅನ್ನೋರ ಸ್ವಾಮಿ ವಿವೇಕಾನಂದ ಭಾಳ ಹುಷಾರಿರ್ತಾರ. ಎಷ್ಟು ಹುಷಾರಿರ್ತಾರ ಅಂದ್ರ, ಒಂದ್ ದಿನ ಅಕ್ಕರ 3-4 ದಿನ ತಮ್ಮ ರೂಮ್ನಾಗ ಬೇಹೋಶಾಗಿ ಬಿದ್ದಿರ್ತಾರ. ಯಾಕೆ ಬೇಹೋಶಾಗಿ ಬಿದ್ದಿರ್ತಾರಂದ್ರ 3-4 ದಿನದಿಂದ ಪುಸ್ತಕವನ್ನು ಓದ್ತಾ ಇದ್ರತ್ತ. ಆ ಪುಸ್ತಕ ಓದೋದೊಳಗೆ ಇಟ್ಟು ಖಬರ್ ಇಲ್ಲಾಗಿತ್ತ. ಊಟ ನೀರು ಬಿಟ್ಟ ಉಪವಾಸದಿಂದ ಮಲ್ಕೊಂಡ್ಬಿಟ್ಟಿದ್ರತ್ತ. ಅಟ್ಟು ಬುಕ್ಕದ
ಪುಸ್ತಕ ಮ್ಯಾಗ ಓದೋದ್ ರುಚಿ ಅಂದ್ರ ಉತ್ರ ಅಂದ್ರ ಅವ್ರ ಅದ ಅಂತಾರ, ನನ್ನ ಜೀವನಕ್ಕೆ ಸಫಲತೆ ಆಧಾರ ಏನಂದ್ರ ಏಕಾಗ್ರತೆ ಅಂತಾರೆ. ನಾವು ನೋಡ್ರಲ್ಲ ಇವಾಗ ಪುಸ್ತಕ ತೆಗೆದು ಕೂತಿದ್ರು ಕೂಡ ನಮ್ಗೆ ಏಕಾಗ್ರತೆ ಇರುದಿಲ್ಲ. ನಾವ್ ಒಬ್ಬಕ್ ಮಣ್ಣಿಗೆ ಕುಮಾರಿಗೆ ಭೇಟಿ ಆಗಕ್ ಹೋಗಿದ್ವಿ. ಆಕಿ ಅವ್ರ ತಾಯಿ ಹೇಳತ್ತಿದ್ದಕಿ MD ಎಕ್ಸಾಮ್ಗ ಪ್ರಿಪರೇಷನ್ ಮಾಡಾಕತ್ತಿದ್ಲರಿ. ಆಕಿ ಅವ್ರ ತಾಯಿ ಹೇಳಾಕತ್ತಿದ್ರು ಏನಂತ, ಆಕಿ ಒಂದಿಟ್ಟು ಟೈಮ್ ವೇಸ್ಟ್ ಮಾಡಂಗಿಲ್ಲ, ಒಂದಿಟ್ಟು ಟೈಮ್ ವೇಸ್ಟ್ ಆಗಿಲ್ಲ, ಯಾವ ಫಂಕ್ಷನ್ ಇರ್ಲಿ ಮನ್ಯಾಗಿರ್ಲಿ. ಯಾಕಂದ್ರೆ MD ಎಕ್ಸಾಮ್ ಅಂದ್ರೆ ಬಹಳ ಟಫ್ ಇರ್ತಾರ. ಅದ್ರ ಪಾಸ್ ಆಗೋದಂದ್ರ ಬಹಳ ಅದು ಮೆರಿಟ್ ಲಿಸ್ಟ್ ನಾಗ ತಗೋದು ಸೀಟ್ ತಗೋಬೇಕಂದ್ರ ಬಹಳ ಟಫ್ ರೀ MD ಎಕ್ಸಾಮ್ ಅಂದ್ರ. ಅವ್ MBBS ಹೆಂಗೋ ಪಾರ್ ಆಕೇತ್ರಿ, MD ಹಂಗಿರುದಿಲ್ರಿ. ಮತ್ MBBS ದುಡ್ಡು ಕಟ್ಟುನು ಏನೋ ಮಾಡ್ಬೋದ, ಆದ್ರೆ MD ಹಂಗ ಬಹಳ ಕೊಡ್ಬೇಕಾಕೇತ್ರಿ. ಅದೇನ ಲಕ್ಷ ಅದೇನ್ ಕೋಟಿ ರೂಪಾಯಿ ಕೊಟ್ರು MD ತೋಕ್ ಸೀಟ್ ಸಿಗುದಿಲ್ಲ. ಅವಾಗ ಅವ್ರ ಏನಂದ್ರ ಆಕಿ ಭಾಳ ಅದಕ್ಕೂ ಪ್ರೋಗ್ರಾಮ್ ಅಟೆಂಡ್ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ಅದ್ರ ಅಕ್ಕಿ ಹೇಳಾಕತಿದ್ಲ, ಅಕ್ಕ ನಾ ಪುಸ್ತಕ ತೆಗಿತೇನೆ ಕರ ಆ ತೆಗ್ದಾಗ ನಾ ಅಲ್ಲಿ ಇರಂಗಿಲ್ಲ ಅಂದ್ಲಕ್ಕಿ. ಆಕಿ ಕಣ್ಣಾಗ ನೀರ್ ಬಂದಿದವ್ರಿ. ನಾ ಕೊಟ್ಟಿರ್ತೀನಿ ನನ್ ಟೈಮ್, ನನ್ ಅದ್ ಹಲಾರೆ ಹತ್ತಾಕತೈತಿ. ಬಲೆ ಹೊರಗಿನವ್ರ ಜೊತೆ ಕಮ್ಯುನಿಕೇಶನ್ ಮಾಡಾಕ ಭೇಟಿಯಾಗ ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಕರ್ ಬುಕ್ ತೆಗ್ದಾಗ ನಾ ಅಲ್ಲಿ ಇರಂಗಿಲ್ಲಲ್ಲ. ಅಂದ್ರೆ ಇದಕ್ ಕಾರಣ ಏನ್ರಿ ಇದಕ್ಕ? ಏಕಾಗ್ರತೆ ರೀ. ಅವ್ರ ಅದ ಅಂದ್ರ ಸ್ವಾಮಿ ವಿವೇಕಾನಂದ್ರ ಏನಂದ್ರ ಸಫಲತೆಗೆ ಆಧಾರ ಏನ್ರಿ? ಏಕಾಗ್ರತೆ. ನಾವ್ ಯಾರ ಹಿಂಗ ಅದೇವಂತ ಹೇಳ್ರಿ ಕರ 4 ದಿವಸ ಉಪವಾಸ ಬಿಟ್ಟು ನಾವ್ ಓದ್ಕೋದ್ ಕೂತೇವನ್ನೋರ್ ಕೈಯತ್ರಿ. ಹಿಂಗ ಒಂದ್ ದಿನ ಲೈಬ್ರರಿ ಒಳಗ ಇವ್ರ ಫ್ರೆಂಡ್ ಥ್ರೂ ದಿವ್ಸ ಒಂದೊಂದ್ ಪುಸ್ತಕ ತರ್ಸವ್ರತ್ತ. ದಿವ್ಸ ಒಂದೊಂದ್ ಪುಸ್ತಕ ಸಾಯಂಕಾಲ ಅಂದ್ರ ಒಯ್ದ್ ಕೊಡೋರತ್. ಆ ಲೈಬ್ರರಿದವಂಗ ಬಾಳ ಸಿಟ್ಟು ಬಂತ್ರಿ. ಏನೋ ಮುಂಜಾನೆ ಓದ್ತಿ ಮತ್ ಮರ್ದ ದಿವಸ ತಂದ್ ಕೊಡ್ತಿ, ಮುಂಜಾನೆ ಓದ್ತಿ ಮತ್ ಮರ್ದ ದಿವಸ ತಂದ್ ಕೊಡ್ತಿ, ಏನಿಂದ ಅಂತ. ಇಲ್ರಿ ನನ್ ಫ್ರೆಂಡ್ ಓದ್ತನ್ರಿ, ಯಾರ್ ಕರ್ಕೊಂಬಾ ಅಂತಂತಾರ. ಕರ್ಕೊಂಬರ್ತಾರ. ಬಂದ್ಮೇಲೆ ಏನ್ ಓದಿ ಹೇಳ್ನಿ ಅಂತ ಹೇಳ್ತಾರ. ಅವ್ರ ಕ್ವಶನ್ ಕೇಳ್ತಾರ. ಅವ್ರ ಕ್ವಶನ್ ಕೇಳದಕ್ಕೆ ಆನ್ಸರ್ ಮಾಡ್ತಾರ. ಬರೇ ಆನ್ಸರ್ ಮಾಡಂಗಿಲ್ಲ, ಯಾ ಪೇಜ್ನಾಗ ಹೇಳ್ತಾರೋ, ಯಾ ಪ್ಯಾರಾಗ್ರಾಫ್ಲಿ ಕ್ವಶನ್ ಕೇಳತ್ತೀರಿ ಅದ್ನೂ ಸೇತ್ ಹೇಳ್ತಾರ. ಗಾಬ್ರಿನ ಆಗ್ತಾರಿ ಅವ್ರ. ಅವಾಗ ಅವ್ರ ಅಂತಾರು, ನಿನಗ್ ಎಟ್ಟಪ್ಪ ಇದು ಏಕಾಗ್ರತೆ ಎಲ್ಲಿಂದ ಬಂತು ಇಷ್ಟ ನಿನಗ ಅಂತ ಅವ್ರು ಹೇಳ್ತಾರು. ನನ್ನ ಜೀವನದಲ್ಲಿ ನಾನು ಕಾಮ ವಿಕಾರದ ಒಂದು ಸಂಕಲ್ಪ ನನಗ ಬುದ್ಧಿ ಒಳಗ ಟಚ್ ಮಾಡಕ್ ಕೊಟ್ಟಿಲ್ಲ ಅಂತಾರೆ. ಕಾಮ ವಿಕಾರದ ಒಂದ್ ಸಂಕಲ್ಪ ಅಕ್ಕೋರಿ. ಇವತ್ ನಮ್ದು ಏಕಾಗ್ರತೆ, ನಮ್ದು ಬುದ್ಧಿಮಟ್ಟಿಕೆ ಕಡಿಮೆ ಆಗೈತಂದ್ರ ಓನ್ಲಿ ರೀಸನ್ ಏನ್ರಿ? ಕಾಮ ವಿಕಾರ. ನನ್ನ ಬುದ್ಧಿಗೂ ನಾ ಟಚ್ ಮಾಡಕ್ ಕೊಟ್ಟಿಲ್ಲ ಅಂತ. ಇವ್ರ ಪರ್ಸನಾಲಿಟಿ ಭಾಳ ಚಂದ ಇರ್ತೈತ್ರಿ, ನೋಡಾಕು ಭಾಳ ಚಲೋ ಇದ್ರಿ, ಮಾತಾಡೋಕು ಇಂಗ್ಲಿಷ್ ಟಫ್ ಮಾತಾಡ್ತಾರೆ. ಇಂಗ್ಲಿಷ್ ಮೀಡಿಯಂದಿಂದ ಕಲ್ತಿದ್ರಿ. ಅದಕ್ಕ ವಿದೇಶನ್ಯಾಗ ಅವ್ರ ಭಾಷಣವನ್ನ ಕೇಳಿ ಒಬ್ಳ ಹೆಣ್ಮಗಳು ಅವ್ರ ಹತ್ರ ಬರ್ತಾಳ್ರಿ. ಬಂದ್ ಕೇಳ್ತಾವು, ನನಗ ನಿಮ್ಮಂತೆ ಮಗ ಬೇಕು ಅಂತಾಳ್ರಿ. ಅವ್ರ ಏನಂತಾರು, ಏನ್ ಗ್ಯಾರಂಟಿ ಐತಿ ನಮ್ಮಿಬ್ರದು ಮದ್ವೆ ಆದ ನನ್ನಂತೆ ಮಗ ಹುಡ್ತಾನಂತ ಏನ್ ಗ್ಯಾರಂಟಿ ಐತಿ ಅಂತಾಳ್ರಿ. ಅದಕ್ಕೆ ಇಲ್ಲ ನನ್ ಮಗ ಬೇಕು. ಇನ್ನೊಂದ್ ಆಪ್ಷನ್ ಐತಿ. ಏನ್ ಆಪ್ಷನ್? ಆಕಿ ಹಿಗ್ಸಾಯ್ತಾಳ್ರಿ. ಆಕಿ ಏನ್ ಹಿಗ್ಸಾಯ್ತಾಳ ಅಂದ್ರೆ ಮದ್ವೆ ಆಗ್ಲಾರ್ದನ ಮಗ ಕೊಡ್ತಾನ ಎಂಬಲ್ಲತ್ತ ಆಕಿ ಹಿಗ್ಸಾಯ್ತಾಳ್ರಿ. ಅದಕ್ ಹೇಳ್ತಾರು ಏನಂತ ಅಂದ್ಕೊಳ್ಳಿ. ಅವಾಗವಂತ ಸ್ವಾಮಿ ವಿವೇಕಾನಂದ ಹೇಳ್ತಾರು, ನೀವ್ ನನ್ ತಾಯಿ ಆಗ್ಬಿಡ್ರಿ, ನಾ ನಿಮ್ ಮಗ ಆಗ್ಬಿಡ್ತೇನಿ ಅಂತ. ಎಂತಾದ್ ನೋಡ್ರಿ ಎಂತ ಭಾವನೆ ನೋಡ್ರಿ. ಏನಂತಾರಿ ಸ್ವಾಮಿ ವಿವೇಕಾನಂದರು, ನೀವ್ ನನ್ಗ ತಾಯಿ ಆಗ್ಬಿಡ್ರಿ, ನಾ ನಿಮ್ಗೆ ಏನಾಗ್ಬಿಡ್ತೇನಿ? ಮಗ ಆಗ್ತೇನಿ. ಈಗ ಸದ್ಯ ನಮ್ಮನ್ನ ಅವ್ರ ಜಾಗನಾಗ ಇಟ್ಟಿದ್ರ ಕೆಂಪ ಚಿಟ್ಲಿ ಹುಡುಗಿ ನೋಡ್ರ ಏನ್ ಮಾಡ್ತಿದ್ರಿ? ಅವ್ರ ಎಟ್ಟ ಪಕ್ಕ ಇದ್ರ ನೋಡ್ರಿ ಸಲಿಬೆಸಿ ಒಳಗ, ಅವ್ರ ಎಟ್ಟ ಪಕ್ಕ ಇದ್ರ ನೋಡ್ರಿ ಬ್ರಹ್ಮಚರ್ಯ ಒಳಗ. ಅವ್ರ ಲಾಸ್ಟಿಗೆ ತಮ್ಮದು ಹೋಗಿ ಒಂದು ಧರ್ಮ ಸನ್ಯಾಸಿದ ಒಂದ್ ಆಶ್ರಮ ತೆಗಿತಾರಿ. ಅಲ್ಲಿ ಸನ್ಯಾಸಿ ಆಶ್ರಮ ತೆಗದ್ರ ಒಬ್ರು ಹುಡುಗಿಯಾಗ ಸೇತ್ ಅಲೋ ಮಾಡ್ತಿರ್ಲಿಲ್ರಿ ಅವ್ರ ಆಶ್ರಮನಾಗ. ಲಾಸ್ಟಿಗೆ ಅವ್ರಗ 49ನೇ ವಯಸ್ಸಿನಾಗ ಇಟ್ಟ ರೋಗಗಳು ಸೇರಿದು ಅಂತ್ರಿ. ಅದೇನ್ ಕೇಳ್ಬ್ಯಾಡ್ರಿ, ಥೈರಾಯ್ಡ್, BP, ಲಿವರ್ ಕ್ಯಾನ್ಸರ್, ಏನೇನೋ ಕ್ಯಾನ್ಸರ್ ಸೇರ್ಕೊಂಡ್ ಎಟ್ಟ ರೋಗ ಸೇರಿದು ಅಂದ್ರೆ 21 ರೋಗ ಸೇರಿದು ಅತ್ರಿ ಅವ್ರದು ಅಕ್ಕಾರ. ಆ ಟೈಮ್ನಾಗ ಅವ್ರ ತಾಯಿಯವ್ರ ನೋಡ್ಕೋಕ್ ಬಂದಾಗ ಅವ್ರ ತಾಯಿಗ್ ಸಿಟ್ಟು ಮಾಡಿದ್ರಂತ, ನೀವ್ ಒಳಗ್ ಹೆಂಗ್ ಬಂದಿ ಅಂತ.
ಯಾಕಂದ್ರ ಇಲ್ಲಿ ಹೆಣ್ಣು ಮಕ್ಳಿಗೆ ಅಲೋ ಇಲ್ಲ. ಇಲ್ಲಪ್ಪ ನಾನ್ ನಿನ್ ನೋಡ್ಕೋಕ್ ಬಂದೆ, ನಾನ್ ನಿನ್ ತಾಯಿ ಅದೇನಂದ್ರ ಇಲ್ಲ. ರೂಲ್ ಅಂದ್ರ ನಿಯಮ ಅಂದ್ರ ನಿಯಮ. ಇಲ್ಲಿ ನೀ ಬರಬಾರ್ದು, ಬರಂಗಿಲ್ಲ. ಇಲ್ಲಿ ಹೆಣ್ಣು ಮಕ್ಳಿಗೆ ಅಲೋ ಇಲ್ಲ, ಕಳ್ಸಿ ಬಿಟ್ರತ್ರಿ. ಆಮೇಲೆ 1 ತಿಂಗಳಿಗೆ ಅವ್ರ ಶರೀರ ಬಿಟ್ರತ್ರಿ. ಅಷ್ಟವ್ರ ಏನಿದ್ರಕ್ಕಾರ ಬ್ರಹ್ಮಚರ್ಯೋಗಿ ಏನಿದ್ರಿ ಪಕ್ಕ ಇದ್ರಿ. ಒಂದ್ ದಿವ್ಸನ್ಯಾಗ ಶಿಪ್ನ್ಯಾಗ ಓದಾಕತ್ತಿದ್ರ. ಎಷ್ಟ್ ಚಂದ್ರ ನೋಡ್ರಿ ಅವ್ರದ ಏಕಾಗ್ರತೆ, ನೆನಪಿನ ಶಕ್ತಿ ಎಷ್ಟ್ ಇತ್ತಂದ್ರ ಅವ್ರ ಒಂದ್ಸಲ ಶಿಪ್ ಇಲ್ರಿ ಅವ್ರ ಇದಕ್ ಹೊಂಟಿದ್ರಂತ್ರಿ, ಶಿಪ್ಪಿಗೆ ಹೊಂಟಿದ್ರಂತ, ಅಂದ್ರೆ ಬೋಟ್ನ್ಯಾಗ ಹೊಂಟಿದ್ರ. ಬೋಟ್ನ್ಯಾಗ ಹೋಗ್ಬೇಕಾದ್ರ ಏನ್ ಮಾಡೋದ್, ಕೂತ್ ಖಾಲಿ ಏನ್ ಮಾಡೋದ್ ಅಂತ ಹೇಳಿ ಆ ಕ್ಯಾಪ್ಟನ್ ಇರ್ತನ್ಲ ಶಿಪ್ ಓಡ್ಸೋ, ಅವ್ನ್ ಏನ್ ಕೇಳಿದ್ರಂತ, ನ್ಯೂಸ್ ಪೇಪರ್ ನಾವ್ ಓದಿಲ್ಲ, ಓದಾಕ್ ಕೊಡ್ತಿ ಏನಂತೆ. ಹಾ ತಗೋ, ಓದಾಕ್ ತಗೋ, ಅದ್ರ ಹೊಳ್ ವಾಪಸ್ ಕೊಡ್ಬೇಕು ಅಂತ. ಅವ್ರಿಬ್ರು ಗೆಳೆಯರ್ ಕೂತ್ಕೊಂಡು ಓದ್ತಾರೆ. ಪೂರಾ ಠಟ್ 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 ಎಲ್ಲ ಓದ್ ಮುಗಿಸ್ತಾರೆ. ಸ್ವಾಮಿ ವಿವೇಕಾನಂದ್ರ ಪೂರಾ ಮುಗಿಸ್ತಾರೆ. ಓದಾಕಂತೂ ಬಾಳ್ ನಂಬರ್ 1 ಶನೆ ರೀ. ನೆನಪಿಟ್ಕೊಟ್ಟ ನಂಬರ್ 1 ಶನೆ. ಆಮೇಲೆ ಬಾಜುಕಿದ್ದವ್ರು ಓದ್ತಾರು. ಹೊರಗ್ ಕೂತಿರ್ತಾರಿ, ಶಿಪ್ನಾಗ ಹೊರಗ್ ಕೂತಿರ್ತಾರ. ಅಂದ್ ಜೋಳ್ ಗಾಳಿ ಬೀಸ್ತಿರ್ತೈತ್ರಿ. ಅದ್ ಪೂರ ಪೇಪರ್ ಹಾರಿ ನೀರ್ನ್ಯಾಗ ಬಿದ್ದು ಬಿಡ್ತೈತ್ರಿ. ಸಿಟ್ಟಂದ ಸಿಟ್ಟು ಬರ್ತೈತಿ. ಅದಕ್ ಸ್ವಾಮಿ ಯಾಕೆ ಸಿಟ್ಟು ಮಾಡ್ಕೋತೀರಿ, ತಡ್ರಿ 1 ನಿಮಿಷ, ಒಂದ್ ಬುಕ್ ಪೆನ್ ಇದ್ರ ಕೊಡ್ರಿ ಅಂತ ಟಕ 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 ಗೀಚ್ತಾರ. ಅವ್ನ್ ಸಿಟ್ಟು ಬರ್ತಿರ್ತಿ. ಕ್ಯಾಪ್ಟನ್ಗ ಸಿಟ್ಟು ಬರ್ತಿರ್ತೈತಿ. ಹಿಂಗ್ ಬರೀತಾರ ಬರತ್. ಆಮೇಲೆ ಹೇಳ್ತಾರ, ಬುಕ್ ಕೊಡ್ತಾರ. ಬುಕ್ ಕೊಟ್ಟ ಹೇಳ್ತಾರ, ತೋರಿ ಅದ ಅಂತ ಹೇಳಿ. ಓದ್ಬೇಕಲ್ಲ, ಓದ್ರಿ ಅಂತ ಹೇಳ್ತಾರ. ಆಮೇಲೆ ಇವ್ರು ನ್ಯೂಸ್ ಪೇಪರ್ ತಗೊಂಡ್ ನೋಡ್ತಾರ. 1 ಅಕ್ಷರ ಮಿಸ್ ಇರಂಗಿಲ್ಲತ್ರಿ. 1 ಅಕ್ಷರ ಮಿಸ್ ಇರಂಗಿಲ್ಲತ್ರಿ. ಇದನ್ ನೋಡ್ರಿ ಅವ್ರದ್ದು ಏಕಾಗ್ರತೆಯ ಪವಾಡ್ರಿ. ಒಬ್ಬ ವ್ಯಕ್ತಿ ಓದ್ಕೋತ್ ಕೂತಿರ್ತಾನ್ರಿ. ಓದ್ಕೋತ್ ಕೂತಾಗೂ ಕೂಡ ಅವ್ನ ನೆನಪು ಏನೇನೋ ಏನ್ ಮಾಡ್ಬೇಕಲ್ಲ ಆಗ್ತಿರೋದಿಲ್ಲ. ಬಂದ ಸ್ವಾಮಿ ವಿವೇಕಾನಂದ ಕೇಳ್ತಾರ, ನನಗ್ ನಾ ಏನೋ ಮಾಡ್ಬೇಕಂದ್ರು ನನ್ಗ್ ಆಗ್ತಾ ಇಲ್ಲ. ಅವಾಗ ಅವ್ರ ಅಂತಾರು, ನೀ ಬುಕ್ ತೆಗ್ದಿರ್ತಿ, ಮನಸ್ಸು ಯಾವ್ದೋ ವ್ಯಕ್ತಿನ ವಸ್ತುನ ಏನೋ ನೆನಪ್ ಮಾಡಕತ್ತೈತಿ ಅಂದ್ರ. ಹಾ ಹೌದ್ರಿ ಅಂತ. ಅದಕ್ಕ ಏಕಾಗ್ರತೆ ನಮ್ಗೂ ಏಕಾಗ್ರತೆ ಯಾಕೆ ಆಗ್ವತ್ರಿ ಅನ್ನಾರ, ಯಾಕಂದ್ರೆ ತೆಗ್ದಿರ್ತೇವೆ, ಏನೋ ಮಾಡ್ತಿರ್ತೇವೆ, ಕರೆ ವರ್ತಮಾನದಲ್ಲಿ ಜೀವಿಸೋದ ಕಡಿಮೆ. ನಾವ್ ಇಲ್ಲಿ ನಾನು ಹಿಡ್ಕೊಂಡ ನೀವ್ ಹೇಳ್ತೀರಿ, ಅಡಿಗೆ ಮಾಡ್ಬೇಕಾದ್ರೆ ಯಾರ್ ರೊಟ್ಟಿ ಬಡಿಬೇಕಾದ್ರೆ ರೊಟ್ಟಿನ ರೌಂಡ್ ಮಾಡತ್ತೇನ ಅನ್ನೋರ್ ಅಲ್ಲೇ ಇರ್ತೀರ ಅನ್ನೋರ್ ಕೈ ಹತ್ರಿ. ರೊಟ್ಟಿ ಕೈ ಅಟ್ಟ ಬಡಿತಿರ್ತೈತ್ರಿ. ಕೈ ಅಟ್ಟ ರೊಟ್ಟಿ ಮಾಡ್ತಿರ್ತೈತಿ, ಕೈ ಅಟ್ಟ ಪಲ್ಯ ಮಾಡ್ತಿರ್ತೈತಿ, ಕೈ ಅಟ್ಟ ಸಾರು ಮಾಡ್ತಿರ್ತೈತ್ರಿ. ಇದ ಎಲ್ಲಾ ಕಡೆ ಬೇರೆ ಕಡೆದೇ ಇರ್ತೈತ್ರಿ. ಅದಕ್ಕ ಅವ್ರ ಅನ್ನೋರ್ ಏನ್ ಹೇಳ್ತಾರಂದ್ರ, ನೀನ್ ಯಾವ ವ್ಯಕ್ತಿ ವಸ್ತು ಕಡೆ ಹೊಂಟೈತ್ಲಾ ಅಲ್ಲಿ ಮೊದಲ್ ಕಡಿಮೆ ಮಾಡು, ನಿನಗ ಫೋಕಸ್. ಇವತ್ ನಮ್ ಜೀವನಗೂ ಸಫಲತೆ ಸಿಗ್ಬೇಕಂದ್ರ ಅವ್ರ ಏನ್ ಹೇಳ್ತಾರಂದ್ರ, ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರ, ಒಂದ ಕೆಲ್ಸ ಮಾಡ, ಕರೆ ಜೀವ ಕೊಡೋದಕ್ಕಂತಾರ. ಒಂದ ಕೆಲ್ಸ ಮಾಡಿನ ಏನ್ ಕೊಡು, ನಿನ್ ಪೂರ ಸಂಪೂರ್ಣ ಏನ್ ಕೊಡು, ಜೀವ ಕೊಡು. ಮತ್ ಅವ್ರ ಏನ್ ಹೇಳ್ತಾರಂದ್ರ, ಹೊಸದನ್ನ ಯೋಚನೆ ಮಾಡಕ್ ಕಲಿ, ಹೊಸದನ್ನ ಮಾಡಕ ಕಲಿ ಅಂತೆ. ಸುಭಾಷ್ ಚಂದ್ರ ಬೋಸ್ ಅದವ್ರು ಹೇಳ್ತಾರೋ, ಅವ್ ಎಂತ ವ್ಯಕ್ತಿ ಇದ್ದಂದ್ರ ಸ್ವಾಮಿ ವಿವೇಕಾನಂದವ್ರು ಹೆಂಗಿದ್ರಂದ್ರ ಅಣ್ಣಾರ ಹೊಸ ರಕ್ತ ಇತ್ತಂತ ಹೇಳ್ತಾರೆ ಅವ್ರು. ಸ್ವಾಮಿ ವಿವೇಕಾನಂದವರು ಹೊಸ ರಕ್ತ ಇತ್ತಂತ್ರಿ. ಅವ್ರು ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೋ, ಈಗ ಒಂದ್ ವೇಳೆ ಸ್ವಾಮಿ ವಿವೇಕಾನಂದ್ರ ಜೀವಂತ ಇದ್ರ ನಾ ಅವ್ರ ಕಾಲ್ ತಳಗಿರ್ತೀನಿ ಅಂತ ಹೇಳ್ತಾರೆ, ಅಲ್ಲೇ ಕುಂಡಿರ್ತೀನಿ ನಾ ಅಂತ ಹೇಳ್ತಿದ್ರು. ರವೀಂದ್ರನಾಥ್ ಟ್ಯಾಗೋರ್ ಜಿ ಹೇಳ್ತಾರೋ, ಸ್ವಾಮಿ ವಿವೇಕಾನಂದ ಭಾರತವನ್ನ ತಿಳ್ಕೊಬೇಕಂದ್ರ ಸ್ವಾಮಿ ವಿವೇಕಾನಂದರ ಇತಿಹಾಸ ಓದ್ರಿ ಅಂತಾರ. ಅಕ್ಕೋರ್ ಒಂದ್ ದಿವ್ಸ ಇವ್ರದ್ದು ಎಲ್ಲಾ ಕಡೆ ಪ್ರಚಾರ. ಒಂದಿನ ಏನಾಗ ಬಹಳ ಚಂದ ಐತಿ ಕೇಳ್ರಿ. ಒಂದ್ ನದಿ ದಂಡಿಗೆ ನಿಂತಿರ್ತಾರಿ ಸ್ವಾಮಿ ವಿವೇಕಾನಂದರು. ಒಂದ್ ನದಿ ಪಾರ್ ಮಾಡೋದಿರ್ತೈತಿ. ಬಾಳ ಫೇಮಸ್ ಆಗ್ಬಿಟ್ಟಿರ್ತಾರೆ ಆ ಟೈಮ್ನಾಗ. ಬಂದ್ ಕೇಳ್ತಾರೆ, ಬಂದ್ ಕೇಳ್ತಾರೆ, ನೀ ಸ್ವಾಮಿ ವಿವೇಕಾನಂದರೇನ್ರಿ ಅಂತ. ಹಾ ರೀ ಅಂತ. ಮತ್ ನೀವ್ ಸ್ವಾಮಿ ವಿವೇಕಾನಂದರ ಇಟ್ಟು ಫೇಮಸ್ ಅದಿರಿ, ನೀವು ಒಂದ್ ನದಿ ದಂಡಿ ಪಾರ್ ಮಾಡಕ್ ಆಗ್ವತ್ತೇನ ಅಂತ ಕೇಳ್ತಾರೆ. ಅವಾಗ ಅವ್ರ ಅಂತಾರ, ನಿಮಗ್ ಬರ್ತೈತೇನ್ರಿ ಅಂತ ಕೇಳ್ತಾರ. ಹಾ ನಂಗ್ ಬರ್ತೈತಿ ಅಂತ ಹೇಳ್ತಾರ. ನೀರ್ನ್ಯಾಗ ಅಡ್ಡಾಡ್ ಹೋಗಿ ತೋರ್ಸ್ತಾನ್ರಿ ಆ ವ್ಯಕ್ತಿ. ಬಾಜುಕಿರ್ತಾನಲ್ರಿ, ನೀರ್ನ್ಯಾಗ ಒಂದ್ ದಂಡಿದಿಂದ ಇನ್ನೊಂದ್ ದಂಡಿ ಪಾರ್ ಮಾಡಿ ತೋರ್ಸ್ತಾನ್ರಿ. ಪಾರ್ ಮಾಡಿ ತೋರ್ಸ್ ಹೊಳ್ ಬರ್ತಾನ್ರಿ. ಹೊಳ್ ಬಂದ್ ಮಾಟೋತಿಗೆ ಏನ್ ಬಂದ್ಬಿಡ್ತೈತ್ರಿ, ಬೋಟ್ ಬರ್ತೈತಿ. ಇವ್ರು ಇಬ್ರು ಕುಂಡಿರ್ತಾರೆ. ಕೂತಾದ್ಮೇಲೆ ದಂಡಿಗೆ ಹೋಗಿ ಇಳಿತಾರೆ. ಇಳಿದ್ಮೇಲೆ ₹1 ಕೊಡ್ತಾರೆ. 8 ಇವ್ರದ. ಇವ್ರ ಕೊಟ್ಟ ಮೇಲೆ ಹೇಳ್ತಾರು, ನೀವ್ ನೀರ್ನ್ಯಾಗ ಅಡ್ಡಾಡಕ್ಕೆ ಎಷ್ಟ್ ದೋಸ್ ತಗೊಂಡ್ರಿ ಅಂತ ಕೇಳ್ತ.
ನಾ 15 ವರ್ಷ ಇದ್ರ ಟ್ರೈನಿಂಗ್ ತಗೊಂಡ್ ಈ 15 ವರ್ಷ ಆದ್ಮೇಲೆ ಈ ನದಿ ಮೇಲೆ ನಾ ನೀರಿನ ಮ್ಯಾಲ ಅಡ್ಡಾಡ್ತೀನಿ. ನಾನು ₹1 ಕೊಡಕಟ್ಟ ಹತ್ರಿ ನೀರ್ ಮ್ಯಾಲ ಅಡ್ಡಾಡಕ್ಕ. ನೀವು 15 ವರ್ಷ ತಗೊಂಡ್ರಿ ನೀರ್ ಮ್ಯಾಲ ಅಡ್ಡಾಡಕ್ಕ. ನಾನು 15 ವರ್ಷ ತಗೊಂಡೇನಿ ಜಗತ್ತಿನ ಕಲ್ಯಾಣ ಮಾಡಕ. 15 ವರ್ಷ ತಗೊಂಡಿನಿ ಜಗತ್ತಿನ ಉದ್ಧಾರ ಮಾಡಕ್ ನನ್ನ ಜೀವನನ ತೊಡಗ್ಸೇನಿ. ಅದಕ್ ನಾ ಬಾಳ್ ಫೇಮಸ್ ಅದೀನಿ. ನೀ 15 ವರ್ಷ ಫಾಲ್ತುನಾಗ ನಿನ್ ಟೈಮ್ ನಿನ್ ಸಮಯ ತಗದಿ ನೀರ್ ಮ್ಯಾಲ ಅಡ್ಡಾಡಕ. ಅದಕ್ಕ ನೀನ್ ಯಾರು ಫೇಮಸ್ ಇಲ್ಲ, ನೀನ್ ಯಾರ ಬಗ್ಗೆನೂ ಗೊತ್ತಿಲ್ಲ. ಅದಕ್ಕ ನಾವು ಕೂಡ ಏನ್ ಮಾಡ್ಬೇಕ್ರಿ, ವಿಶ್ವ ಕಲ್ಯಾಣದಲ್ಲಿ ತೊಡಬೇಕು. ಅವ್ರಂತ ಸ್ವಾಮಿ ವಿವೇಕಾನಂದ್ರ ಯಾಕೆ ಫೇಮಸ್ ಅದಿ? ನಿನ್ಗೊಂದ್ ನೀರ್ನಾಗ ಅಡ್ಡಾಡಕ್ ಬರ್ಬಾಕ್, ನೀ ಎಷ್ಟ್ ಫೇಮಸ್ ಅದಿ. ನಾನ್ ನೀರ್ ಮೇಲೆ ಅಡ್ಡಾಡ್ ತೋರ್ಸಕ್ರ ಫೇಮಸ್ ಇಲ್ಲ. ಯಾಕಂದ್ರ ನಿನ್ 15 ವರ್ಷ ನೀರ್ ಮೇಲೆ ಅಡ್ಡಾಕ್ ಫಾಲ್ತು ಟೈಮ್ ತೆಗ್ದಿ. ನಾನ್ 15 ವರ್ಷ ನಾ ಎದಕ್ ತೊಡಗಿಸೇನಿ? ಜಗತ್ತನ್ನೇ ಕಲ್ಯಾಣ ಮಾಡ್ಲಿಕ್ಕೆ, ಜಗತ್ತಿಗೆ ಭಾರತದ ಆದಿ ಸನಾತನ ದೇವತಾ ಧರ್ಮವನ್ನ ಪ್ರಚಾರ ಮಾಡಕ ನನ್ ಜೀವನನ ಏನ್ ಮಾಡೀನಿ, ತೊಡಗಿಸಿದೀನಿ ಅಂತಾರೆ. ಅದಕ್ಕ ನಾವು ನೋಡ್ಕೋಬೇಕ್ರಿ. ಮನಿ, ಕೆಲಸ, ಮಕ್ಳ ಇದ್ರೊಳಗ ತೊಡಗಿಸಿದ್ರಿ ನಿಮ್ ಜೀವನ ಅದಕ್ಕ ಬಂದೈತೇನ್ರಿ? ಅದಕ್ಕ ಮಮ್ಮ ಒಂದ್ ಮಾತ್ ಕೇಳ್ತಿದ್ರು. ಏನ್ ಕೇಳ್ತಿದ್ರ ಅಂದ್ರ, ಗುಬ್ಬಿನೂ ಆ ಕೆಲ್ಸ ಮಾಡತ್ತವ್, ಗುಬ್ಬಿನೂ ಅದ ಕೆಲ್ಸ ಮಾಡತ್ತವು, ನೀವು ಅದನ್ನ ಕೆಲ್ಸ ಮಾಡಕ ಅದಿರೇನ? ಅದಕ್ಕ ನಮ್ದು ಜೀವನ ಎದಕ್ ತೊಡಗಿಸ್ಬೇಕ್ರಿ ಅಕ್ಕಾರ? ಎದಕ್ ತೊಡಗಿಸ್ಬೇಕ್ರಿ? ಒಂದ್ ದಿವ್ಸ ಪುಸ್ತಕ ಓದ್ಕೋತ ಹೊಂಟಿರ್ತಾರೆ, ಮಂಗಗಳು ಬೆನ್ ಹತ್ತವ್ರಿ. ಹಿಂಗ ಬೆನ್ ಹತ್ತವ್ರಿ ಅನ್ನೋರು ಇವ್ರ ಹೆಂಗೆಂಗ್ ಓಡ್ತಾವಲ್ರಿ, ಮಂಗಗಳು ಹಂಗ ಓಡಾಕ್ ಹಿಡಿತಾವ್ರಪ್ಪ. ಅಂಜ್ ಸಾಯ್ತಾರ. ಒಬ್ರಲ್ಲಿ ನಿಂತ ಏನ್ ಹೇಳ್ತಾರ, ಅಂಜ್ ಬೇಡ, ಹೊಳ್ಳಿ ತಿರುಗಿ ನಿಂದ್ರತ್ತ. ಹಿಂಗ ತಿರುಗಿಸಿ ನಿಂದಿರ್ತಾವ, ಒದರ್ತಾರ ನೋಡ್ರಿ, ಮಂಗಗಳು ಓಡಾಕ್ ಹಿಡಿತಾವ. ಅದಕ್ಕೆ ಏನಂತಾರಿ ಅವ್ರ, ಅಂಜ್ ಬೇಡ್ರಿ ಅಂತಾರ. ಅವ್ರ ಮತ್ ಒಂದ್ ಮಾತ್ ಬಾಳ ಚಂದ ಹೇಳ್ತಾರ. ಎಷ್ಟ್ ಸಲ ಬೀಳ್ತಿರ್ಲ, ಒಂದ್ ಮಾತ್ ಇಂಗ್ಲಿಷ್ನಾಗ ಕೊಯಟ್ ಐತ್ರಿ, ಅರೈಸ್ ಅವೇಕ್ ಟಿಲ್ ನಾಟ್ ದ ಗೋಲ್ ಈಸ್ ರೀಚ್ಡ್ ಅಂತಾರೆ. ಒಂದ ಗುರಿ ಇಟ್ಕೋರಿ, ಬಾಳ್ ಗುರಿ ಇಟ್ಕೋಕ್ ಹೋಗ್ಬೇಡ್ರಿ ಜೀವನ್ಯಾಗ. ಭಗವಂತ ನಮ್ಗೂ ಒಂದ ಗುರಿ ಕೊಟ್ಟಾನ್ರಿ, ಬಾಪ್ ಸಮಾನ ಆಗ್ರಿ ಮಕ್ಕಳ ಅಂತ ಹೇಳಿ. ಒಂದ ಗುರಿ ಇಟ್ಕೋರಿ, ಕರೆ ನಿಮ್ಮ ಹೃದಯ, ನಿಮ್ಮ ಶ್ವಾಸ, ನಿಮ್ಮ ಸಂಕಲ್ಪ ಎಲ್ಲಾ ತೊಡಗಿಸ್ಬಿಡ್ರಿ. ಬಾಳ್ ಗುರಿ ಇಟ್ಕೋಕ್ ಹೋಗ್ಬೇಡ್ರಿ ಅಂತಾರೆ. ಪೂರಾದ ಕೊಡ್ರಿ, ಬೀಳ್ರಿ, ಕರೆ ಏಳ್ರಿ, ಕರೆ ಒಟ್ಟು ಸೋಳನ್ನ ತಿನ್ಲಿಕ್ಕೆ ಹೋಗ್ಬೇಡ್ರಿ ಅಂತಾರೆ. ಒಬ್ಬ ವ್ಯಕ್ತಿ ಇರ್ತಾನ್ರಕ್ಕ, ರಾಮಕೃಷ್ಣ ಪರಮಹಂಸರು ಇವ್ರು ಅವ್ರು ಎಲ್ಲ ಕೂಡಿ ಹೋಗ್ತಿರ್ತಾರು. ಆ ವ್ಯಕ್ತಿ ಪೇಂಟಿಂಗ್ ಮಾಡ್ತಿರ್ತಾನ್ರಿ, ಒಬ್ಬನ್ ರಾಜ ಅಂತಾರೆ. ಅವಾಗ ಇವ್ರು ಬಂದ್ ಕೇಳ್ತಾರು, ಏನಂತ ಕೇಳ್ತಾರಂದ್ರ, ನೀವ್ ಪೇಂಟಿಂಗ್ ಮಾಡಾಕತ್ತಿರ್ಲ, ಒಂದ್ ಫೋಟೋ ಐತೆನ ನಿನ್ ಕಡೆ ಅಂತ ಕೇಳ್ತಾರ. ಇಲ್ಲ ಅಂತ. ಮತ್ ಹೆಂಗ್ ತೆಗ್ಯಾಕತಿ ಅಂತ, ನನ್ನ ಮನಸ್ನಾಗ ಐತಿ. ಅಟ್ರ ಮೇಲೆ ತಿಳ್ಕೊರಿ ಅಕ್ಕೋರಿ, ಏನು ಇರ್ಬೇಕಾಗಂತ ಇಲ್ಲ. ಒಂದ್ ಮನಸ್ನ್ಯಾಗ ಹೊಕ್ಕತ್ತು, ಒಂದ್ ಮನಸ್ನ್ಯಾಗ ಬಂತು, ಆ ವ್ಯಕ್ತಿ ಏನ್ ಬೇಕಾದ್ ಮಾಡಕ್ ಸಾಧ್ಯ. ನಮ್ದು ಏಕಲವ್ಯಂದು ಕೂಡ ಕತ್ತಿ ಗೊತ್ತೈತ್. ನೀವು ಗುರು ಇರ್ಲಿಲ್ಲ, ಕರೆ ಏನ್ ಮಾಡ್ತಾಡೋ, ಒಂದು ಮೂರ್ತಿ ತಯಾರು ಮಾಡಿ ಅರ್ಜುನ್ ಸಮಾನಾಗಿ ತೋರ್ಸಿದ್ದಾರೆ. ಗುರುದ ಸಲಹೆ ಇಲ್ಲದೆ ಅರ್ಜುನ್ ಸಮಾನಾಗಿ ತೋರ್ಸಿದ್ರು. ಅದಕ್ಕ ನಮ್ಮಲ್ಲಿ ಎಲ್ಲಿ ಬರ್ಬೇಕ್ರಿ, ಮೇನ್ ಅವ್ರ ಅದಾವ್ರಿ, ಇವ್ರ ಕಾಡಾಕತ್ತಾರಿ, ಇವ್ರ ಹಂಗ್ ಮಾಡತ್ತಾರಿ, ಬಾಜುಕಿನವ್ರ ಹಂಗ್ರಿ, ಕಾಳ್ ಜಗ್ಗೋರದ ಪಕ್ವಾಸ್ರಿ. ಎಲ್ಲಿ ಬರ್ಬೇಕ್ರಿ? ಮನಸ್ಸನ್ಯಾಗ ಬರ್ಬೇಕ್ರಿ. ಮನಸ್ಸನ ಮಿತ್ರಿ, ಮನಸ್ಸನ ಶತ್ರುರಿ. ಮನಸ್ಸು ಗೆದ್ದವನೇ ಜಗತ್ತನ್ನ ಏನ್ ಮಾಡ್ತಾನ್ರಿ, ಗೆಲ್ತಾನ್ರಿ ಅಕ್ಕಾರ. ಸೊ ಸ್ವಾಮಿ ವಿವೇಕಾನಂದರು ಅದೇನು 1-2 ಹೇಳುದ ಕಡಿಮೆ, ಒಂದ್ ದಿವ್ಸಕ್ಕ ಚಂದದವ್ರಿ, ಏನ್ ಅವ್ರದ್ರಿ ಅವ್ರ ವ್ಯಕ್ತಿತ್ವ ನೆನಪು ಮಾಡ್ಕೊಂಡು ನಮ್ಮಲ್ಲ ಧೈರ್ಯ ಬರ್ತೈತ್ರಿ. ಇವ್ರ ಚಿಕ್ಕಾಗ ಹೋಗಿದ್ರಿ. ಚಿಕ್ಕಾಗೋನಾಗ ಪಾರ್ಲಿಮೆಂಟ್ನಾಗ ಏನಿತ್ರಿ, ಧರ್ಮ ಸಮ್ಮೇಳನ ಇತ್ರಿ. ಎಲ್ಲಾರು ತಮ್ ಧರ್ಮದ ಬಂದ್ ಹೇಳೋದಿತ್ರಿ. ಇವ್ರಿಗೆ ಕರ್ಯಾಕ್ ಬಂದಾಗ, ಇಂಗ್ಲಿಷ್ದವ್ರ ಕರ್ಯಾಕ್ ಬಂದಾಗ, ಚಿಕ್ಕಾಗೋನ್ಯಾಗ ಕರ್ಯಾಕ್ ಬಂದಾಗ ಸೂಟ್ ಬೂಟ್ ಹಾಕೊಂಡ್ ಬರ್ಬೇಕು ಅಂತ ಹೇಳಿದ್ರಂದ್ರಿ. ಅವಾಗ ಸೂಟ್ ಬೂಟ್ ಹಾಕೊಂಡ್ ಬರ್ಬೇಕಾದ್ರ ಇವ್ರ ಹಂಗ ಅದ್ ಡ್ರೆಸ್ ನೋಡ್ರಿಲ್ಲ, ಎಲ್ಲಾರು ಆ ಡ್ರೆಸ್ ಅನ್ನ ಹಾಕೊಂಡ್ ಹೋದ್ರು. ಕೇಳಿದ್ರಂತ, ನೀ ಸೂಟ್ ಬೂಟ್ ಹಾಕೊಂಡ್ ಬರ್ಲಿಲ್ಲ ಅಂದ್ರ ನೀನ್ ಜೆಂಟಲ್ ಮ್ಯಾನ್ ಅನ್ಸಂಗಿಲ್ಲ ಅಂದ್ರತ. ಏನ್ ಅನ್ಸಂಗಿಲ್ಲ ಕರ, ನೀನ ಜೆಂಟಲ್ ಮ್ಯಾನ್ ಅನ್ಸಂಗಿಲ್ಲ. ಅದಕ್ ಅವ್ರು ಹೇಳ್ತಾರ, ನಿಮ್ಮಲ್ಲಿ ಸೂಟ್ ಬೂಟ್ ಹಾಕೊಂಡ್ರೆ ಜೆಂಟಲ್ ಮ್ಯಾನ್ ನಿಮ್ ಟೇಲರ್ ತಯಾರು ಮಾಡ್ತಾನೋ, ನಮ್ಮ ಭಾರತನಾಗ ನಮ್ ಕ್ಯಾರೆಕ್ಟರ್ ಜೆಂಟಲ್ ಮ್ಯಾನ್ ಮಾಡ್ತೈತಿ ಅಂದ್ರ.
ನಮ್ ಭಾರತ ದೇಶನಾಗ ನಮ್ಮ ಚರಿತ್ರೆ ಏನ್ ಹೇಳ್ತೈತ್ರಿ, ಜೆಂಟಲ್ ಮ್ಯಾನ್ ಅಂತ ಹೇಳ್ತೈತ್ರಿ. ಅದಕ್ಕರ ನೋಡ್ಲಿಕ್ಕೆ ಚಂದ ಕಾಣ್ರ, ಸೂಟ್ ಬೂಟ್ ಹಾಕೊಂಡ್ರ ಚಂದ ವ್ಯಕ್ತಿತ್ವಲ್ರಿ, ಅವನ್ ಕ್ಯಾರೆಕ್ಟರ್ ಮೇಲೆ ಎಳಿತೀವ್ರಿ, ಆ ವ್ಯಕ್ತಿ ಎಂತವ್ ಅದಾನ್ರಿ ಅಕ್ಕರ್. ಆಮೇಲೆ ಒಂದ್ ದಿನ ಏನಾಯ್ತಂದ್ರೆ ಚಿಕಾಗೋಗ್ ಹೋದ್ರಿ, ಅವ್ರದ್ದು ಇಟ್ರಿ ಸೆಷನ್. ಎಲ್ಲಾರ್ಗೋಸ್ಕರ 10 ನಿಮಿಷ ಕೊಟ್ರಂತ. ಇವ್ರಿಗೆ ಎಲ್ಲಾರ್ಗು ಒಂದೊಂದ್ ತಾಸು ಮಾತಾಡಕ್ ಕೊಟ್ಟಿದ್ರಂತ, ಇವ್ರು ಬರೀ 10 ನಿಮಿಷ ಕೊಟ್ಟಿದ್ರಂತ್ರಿ ಮಾತಾಡ. ಎಲ್ಲಾರ್ಗು ಸಮಾನ ಇರ್ಬೇಕಿಲ್ರಿ, ಇವ್ರನ್ನ ಲಾಸ್ಟ್ ಇಟ್ಟಿದ್ರಂತ್ರಿ ಮಾತಾಡಕ್. ಅಕ್ಕರ್ ಇವ್ರನ್ನ ಲಾಸ್ಟ್ ಇಟ್ಟಿದ್ರಂತ ಮಾತಾಡಕ. ಚಿಕಾಗೋನ್ಯಾಗ ಎಲ್ಲಾರು ಗಪ್ಪ ಕೂತ್ರಂತ, ಲಾಸ್ಟ್ ಇದ್ರಂತ. 7,000 ಮಂದಿ ಸೇರಿದ್ರಂತ. ಫಸ್ಟ್ ಲೈನ್ ಹೇಳಿದ್ರಂತ, ಮೈ ಅಮೆರಿಕನ್ಸ್, ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದ್ರ, ನನ್ನ ಅಮೇರಿಕನ್ಸ್, ನನ್ನ ಸಹೋದರ ಸಹೋದರಿಯರು ಇಟ್ಟ ಮಾತಾಡಿದ್ರಂತ. 7,000 ಮಂದಿ ಎದ್ದು ನಿಂತು ಏನ್ ಚಪ್ಪಾಳ ಹಾಕಿದ್ರತ್ರಿ. ಅದು ಒಂದ್ ಲೈನಿಗೆ ಏನ್ರಿ, ನನ್ನ ಅಮೇರಿಕ, ಅಮೇರಿಕನ್ ಇವ್ರು ಓದಾಕ್ ಹೋಗಿದ್ರು, ಯಾವಾಗ ನೋಡ್ರಿ ಇವ್ರ ಹೊರಗ್ ಹಾಕಕ ನೋಡ್ತಿದ್ರು, ಅಂತ ಅಮೇರಿಕನ್ಗ ದಯಾ ಭಾವನೆ ಮಾಡ್ಕೊಂಡು ಏನ್ ಹೇಳಿದ್ರಕ್ಕಾರ, ನನ್ನ ಅಮೇರಿಕನ್ಸ್, ನನ್ ಸಹೋದರ ಸಹೋದರಿಯರ ಚಪ್ಪಾಳೆ ತಟ್ರಂತ್ರಿ. 10 ನಿಮಿಷ ಚಪ್ಪಾಳೆ ತಟ್ರಂತ. ಮತ್ ಕೂತ್ರಂತ. 10 ನಿಮಿಷ ಅವಕಾಶ ಕೊಟ್ರು. 1.5 ತಾಸು ಮಾತಾಡಿದ, ಒಂದು ಬಿಟ್ಟನ್ಲಿಲ್ಲತ್ರಿ. 1.5 ತಾಸು ಮಾತಾಡ್ರು. 10 ನಿಮಿಷಗೊಮ್ಮೆ 10 ನಿಮಿಷ ಎದ್ ಕ್ಲಾಪ್ಸ್ ಹೊಡ್ಯಾವ್ರತ್ರಿ. ಆ ಚಿಕಾಗೋನಾಗ ನಡೆದಿರುವಂತ ಸಮ್ಮೇಳನ, ಅವ್ರು ಮಾಡಿರುವಂತ ಸ್ಪೀಚ್ ಇನ್ನೂವರೆಗೂ ಕೂಡ ಯಾರು ಮಾಡಿಲ್ಲಂತ, ಇನ್ನೂವರೆಗೂ ಅಂತದ್ದು ಎಲ್ಲೂ ಆಗಿಲ್ಲಂತ. ಇನ್ನ ಮಟ್ಟನು ಅವ್ರು ಏನ್ ಹೇಳಿದ್ರಂದ್ರ, ನನ್ನ ಭಾರತ ದೇಶ ಏನು, ನನ್ನ ಭಾರತ ದೇಶದ ಆದಿ ಸನಾತನ ಧರ್ಮ ಏನ್ ಅನ್ನೋದು ಅಲ್ಲಿ ಪೂರ ಪಾರ್ಲಿಮೆಂಟ್ನಾಗ ಹೇಳಿದ್ರಂತ್ರಿ. ಅವ್ರ ತಾವ್ ಇಟ್ಟು ದಯಾ ಭಾವನೆ ಇತ್ತಂದ ಅವ್ರ ತಾಯಿ ಅವಾಗ ಹೇಳಿದ್ಲಂತ್ರಿ. ಒಂದ್ ದಿವ್ಸ ಅವ್ರ ತಾಯಿ ಕೈಪಲ್ಲೆ ಕಟ್ ಮಾಡತ್ತಿದ್ಲಂತ್ರಿ. ಕೈಪಲ್ಲೆ ಕಟ್ ಮಾಡಕ್ ಬೇಕಾದ್ರ ಚಾಕು ಏನೋ ಕೈ ಹಿಡಿಬೇಕಾದ್ರ ಚಾಕು ಹಿಡ್ಕೊಪ್ಪಿ ಅಂತ ಹೇಳಿ ಕೊಟ್ಟಿದ್ರಂತ. ಆ ಚಾಕು ಹಿಡ್ದಾಗ್ರಿ, ಆ ಚಾಕು ಹಿಂಗ್ ಕೊಟ್ಟ ಕೂಡಲೇ ಅದ್ ಹರತ್ ಏನ್ ಮುಂದ್ ಇರ್ತೈತಲ್ರಿ, ಮುಂದಿಂದ ಏನ್ ಸ್ಟೀಲ್ ಇರ್ತೈತಲ್ರಿ, ಅದ ಕೈಯಾಗ ತಾವ್ ಹಿಡ್ಕೊಂಡ್ರತ್ತ, ಅದ್ ಹಿಂದಿನ ಪ್ಲಾಸ್ಟಿಕ್ ಮುಂದಿಟ್ರತ್. ಅವಾಗ ತಾಯಿ ನೋಡ್ಲತ್ತ, ತಾಯಿ ನೋಡಿ ಅವಾಗ ತಿಳಿದು ಗೊತ್ತಂತ, ಇವನಲ್ಲಿ ದಯಾ ಭಾವನೆ ಸಿಕ್ಕಾಪಟ್ಟೈತಿ. ಒಂದ್ ದಿನ ಇವ್ ಮನುಷ್ಯನ ಕಲ್ಯಾಣ ಗ್ಯಾರಂಟಿ ಮಾಡ್ತಾರ. ಅದಕ್ಕೆ ಏನಮ್ಮ ಅಂತ ಕೇಳ್ತಾರ ಸ್ವಾಮಿ ವಿವೇಕಾನಂದರು ತಮ್ಮ ತಾಯಿಗೆ. ನಿಂತ ಎಷ್ಟ್ ದಯಾ ಭಾವನೆ ಐತಂದ್ರ, ಹರತದನ್ನ ಮುಂದಿಡ್ಲಿಲ್ಲ, ಪ್ಲಾಸ್ಟಿಕ್ನ ಮುಂದಿಟ್ಟಿ. ಹರತದನ್ನ ಮುಂದಿಟ್ರ ತಾಯಿ ಹತ್ತಿಗಿತ್ತೈತೆ ನಿನ್ ಕೈಯಾಗ ಇಡ್ಕೊಂಡಿ ಆ ಹಿಂದಿನ ತುದಿಯನ್ನ ಈ ಕಡೆ ಮಾಡಿ ತೋರ್ಸಿ. ಅವಾಗ ಅವ್ರ ಅಂದಿದ್ರತೆ ಅಕ್ಕರ್. ಸೊ ಪಾರ್ಲಿಮೆಂಟ್ನಾಗ ಇಟ್ಟ ಚಂದ ಭಾಷಣ ಮಾಡಿದ್ರತ, ಅದ್ನೇನ್ ಕೇಳಾಕ್ ಹೋಗ್ಬೇಡ್ರಿ. ಆ ಭಾಷಣ ಕೇಳಿನ ಇವತ್ ಏನಾಗತೈತ್ರಿ ಅಕ್ಕರ, ಅವ್ರ ಬಗ್ಗೆ ಹೇಳೋದಂತೂ ಕಡಿಮೆ ಐತಿ. ಅವ್ರದ್ದು ಇಟ್ಟ ಧೈರ್ಯ ಐತಂದ್ರ ಒಂದ್ ದಿವ್ಸ ಉಪವಾಸ ಮಾಡ್ಬೇಕಂತ ಅದನ್ನ ಹೇಳಿತ್ ನೋಡ್ರಿ. ಒಂದ್ ದಿವ್ಸ ಉಪವಾಸ ಮಾಡಾಕ ಬಿಟ್ಟಿದ್ರಿ ಅವ್ರ. ಉಪವಾಸ ಮಾಡಕ್ ಹೊಂಟಾಗ 3 ದಿವ್ಸ 4 ದಿವ್ಸ ದೇವ್ರ ನನಗ್ ಕಾಡ್ನಾಗ ಏನ್ರ ಹಣ್ಣ್ ಕೊಡ್ತಾ ತಪಸ್ನ್ಯಾಗ ಕೂತಿರ್ತಾರೋ, ಅಟ್ಟೊತ್ತಿಗೆ ಎದುರುಗಡೆ ಏನ್ ಬಂದ್ಬಿಡ್ತೈತ್ರಿ, ಹುಳಿ ಬಂದ್ಬಿಡ್ತೈತ್ರಿ. ಅದು 3 ದಿವ್ಸದಿಂದ ಉಪವಾಸ ಇರ್ತೈತ್ರಿ. ಇವರು 3 ದಿವಸದಿಂದ ಉಪವಾಸ ಇರ್ತಾರು, ಆ ಹುಳಿನೂ ಅಕ್ಕರ 3 ದಿವಸದಿಂದ ಉಪವಾಸ ಇರ್ತೈತಿ. ಭಗವಂತ ಕಾಡ್ನಾಗ ನನ್ಗೆ ಹಣ್ಣು ಕೊಡ್ತಿ ಅಂತ ಕಂತಂದ್ರ ಹುಳಿ ತಂದಿಟ್ಟಿಲ್ಲ ಅಪ್ಪ ಅಂತಾರ ಅವ್ರು. ಹುಳಿ ತಂದಿಟ್ಟಿ ಇನ್ ಯೋಚನೆ ಮಾಡತ್ತ ಭಗವಂತ, ಇನ್ ಯಾರ್ದ್ರ ಹೊಟ್ಟೆ ತುಂಬಿಸು, ನಂದ್ರ ಹೊಟ್ಟೆ ತುಂಬಿಸು, ಅದ್ರದ ಹೊಟ್ಟೆ ತುಂಬಿಸು, ನಿಂದ ಆಜ್ಞೆ ಏನೈತಂದ್ರ ಅದ್ರದ ಹೊಟ್ಟೆ ತುಂಬಿಸೋದೈತಿ, ತುಂಬಿಸ್ಕೊ ಅಂತ ಹೇಳಿ ಕಣ್ಣು ಮುಚ್ಚಿ ಮತ್ ಯೋಗ ಧ್ಯಾನದಲ್ಲಿ ಕೂತು ಬಿಡ್ತಾರು. ಅದು ಬಂದು ನೋಡಿ ಹೋಗೇ ಬಿಡ್ತೈತಿ. ಅಂದ್ರಕ್ಕ ಒಂದ್ ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಇತ್ತಂದ್ರ, ಒಂದ್ ನಿಮ್ಮಲ್ಲಿ ಧೈರ್ಯ ಶಕ್ತಿ ಇತ್ತಂದ್ರ ಇದು ಕಮಾಲ್ ಮಾಡ್ತೋಸೆ. ಒಂದ್ ಏನ್ ಕಲ್ತ್ನೆ ಅಂದ್ರ ಸ್ವಾಮಿ ವಿವೇಕಾನಂದರಲ್ಲಿ ಎಲ್ಲದಕ್ಕೂ ಇವತ್ತು ಅವ್ರ ಅಟ್ ಧೈರ್ಯ ಮಾತಾಡಕ, ಅಟ್ ಬುದ್ಧಿ ಚುರುಕ್ ಇರಕ, ಅಟ್ ಏಕಾಗ್ರತೆ ಭಾರಿ ಇರಕ ಒಂದ ಕಾರಣ ಅನಿಸ್ತ್ರಿ ನನಗ, ಪವಿತ್ರತೆ. ಪವಿತ್ರತೆ ಒಂದ್ ಬ್ರಹ್ಮಚರ್ಯ ನನ್ ಜೀವನಾಗಿತ್ತಂದ್ರ ಆ ವ್ಯಕ್ತಿ ಯಾರಿಗೂ ಪ್ರಭಾವಿತ ಆಗೋದಿಲ್ರಿ. ನೋಡ್ರಲ್ಲ ಎಂತ ಚಂದ ಹುಡುಗಿಯರ ವಿದೇಶನಾಗ ಏನ್ರಿ, ಇವ್ರು ಮಾತಾಡೋದು ಇಂಗ್ಲಿಷ್ನಾಗ ಮಾತಾಡೋದಕ್ಕೆ ಎಂತವ್ರು ಬಂದ್ರು ಕೂಡ ಯಾರಿಗೂ ಭಾಗ್ಲಿಲ್ರಿ ಅವ್ರು, ಯಾರಿಗೂ ಮತ್ ಯಾವಾಗ್ಲೂ ಅವ್ರು ಒಂದ್ ಮಾತು ಹೇಳ್ತಾರೆ, ಏನಂದ್ರ ಯಾವಾಗ್ಲೂ ನಿಮ್ಮ ಗುರುಗಳಿಗೆ ಗೌರವ ಇರಬೇಕು. ಅವ್ರ ರಾಮಕೃಷ್ಣ ಪರಮಹಂಸರು ಕೊನೆ ಉಸಿರು ತನಕರು ತಮ್ಮ ಗುರುಗಳಂತ ಹೇಳಿ ಒಂದೀಟು ಕೂಡ ಏನ್ರಿ ಅಗೌರವ ಎಂದೂ ಮಾಡ್ಲಿಲ್ಲ. ತಮ್ಮ ಮನೆಗೆ ಎಷ್ಟು ಕಷ್ಟ ಇದ್ರು ಕೂಡ ಆ ಟೈಮಿಗೆ ರಾಮಕೃಷ್ಣ ಪರಮಹಂಸರಿಗೆ ಏನೋ ಕ್ಯಾನ್ಸರ್ ಏನೋ ಐತ್ರಿ, ಅದ್ ಬುಟ್ಟಿ ತಗೊಂಡ್ ಅವ್ರ ಕಫ ಉಗುಳು ತೆಗೆಯುವುದು ಎಲ್ಲಾ ಸೇವಾ ಮಾಡ್ತಿದ್ರತ್ರಿ. ತಮ್ಮ ಗುರುಗಳಿಗೆ ಎಂದೂ
ನಾನ್ ಅವ್ರಕಿಂತ ಮುಂದ್ ಹೋದೆ, ಅವ್ರಕಿಂತ ಶಾಣೆ ಆದೆ ಅಂತ ಹೇಳಿ ಎಂದು ಅಗೌರವ ಗುರುಗಳಿಗೆ ಮಾಡ್ತಿರ್ಲಿಲ್ಲ. ನಾವು ಕೂಡ ನಮ್ಮ ಜೀವನದಲ್ಲಿ ಮುಂದುವರಿಬೇಕಂದ್ರ ನಮಗ್ ಯಾರು ಪ್ರೋತ್ಸಾಹ ಮಾಡಿರ್ತಾರೋ, ನಮ್ಗೆ ಯಾರು ಗುರುಗಳಾಗಿರ್ತಾರ, ಗುರು ಇರ್ಬೇಕ್ರಿ. ಗುರು ಇರ್ಬೇಕು, ಕಿವಿ ಹಿಂಡೋರ್ ಇರ್ಬೇಕು, ಬೈಯೋರ್ ಇರ್ಬೇಕು, ವ್ಯಕ್ತಿ ಮುಂದುವರಿತ. ನಾನು ಏನು ಅನ್ಬಾರ್ದು, ನಾನು ಯಾರು ತಡಿಬಾರ್ದು, ನನಗೆ ಏನು ಪಿಸ್ ಅನ್ಬಾರ್ದು ಅಂದ್ರೆ ನಾವು ಎಲ್ಲಿರ್ತೇವ ಅಲ್ಲೇ ಇರ್ತೇವ್ರಿ. ಅಹಂಕಾರ ನಮ್ಗೆ ಒಂದ್ ದಿವಸ ಏನ್ ಮಾಡ್ತೈತಿ, ಕುಸಿದ್ ಹೋಗ್ತೈತ್ರಿ. ಬೈಯೋರ್ ಇರ್ಬೇಕ್ರಿ, ಕಿವಿ ಹಿಂಡೋರ್ ಇರ್ಬೇಕ್ರಿ, ಬಡಿಯೋರ್ ಇರ್ಬೇಕ್ರಿ. ಏನಾಗ್ತಾನ್ರಿ ವ್ಯಕ್ತಿ. ಅದಕ್ಕ ಅವ್ರು ಹೇಳ್ತಾರು, ವಿವೇಕಾನಂದರು ಏನಂತಾರಿ, ಏನಿರ್ತಾರ್ರಿ ಇರ್ಬೇಕ. ಇನ್ನೊಂದ್ ಬಾಳ್ ಚಂದ ಕೇಳ್ರಿ, ಯಾಕೆ ಹೇಳ ಕಡಿಮೆ ರೀ. ರಿಲೇಷನ್ ಇದ್ರಿ ಇಲ್ರಿ, ಇನ್ನ ಪವಿತ್ರತೆಗೆ ಇನ್ನ ಹೆಚ್ಚಾಗ್ಬೇಕ್ರಿ, ಇನ್ನ ಹೆಚ್ಚಾಗ್ಬೇಕು. ಇವತ್ ನಿಮ್ದಿಂದ ಬಂದೈತ್ರಿ, ಒಟ್ಟು ಬಾಳ್ ಹೆಚ್ಚು ಮಾಡ್ಕೋಬೇಕು. ಪವಿತ್ರತೆ ಹೆಚ್ಚು ಮಾಡ್ಕೊಂಡ್ರೆ ಧೈರ್ಯ ಬರ್ತೈತ್ರಿ. ಪವಿತ್ರತೆ ಹೆಚ್ಚು ಮಾಡ್ಕೊಂಡ್ರೆ ನಿಮ್ ಮಾತಿನಲ್ಲಿ ತಾಕತ್ ಬರ್ತೈತ್ರಿ. ಪವಿತ್ರತೆ ಹೆಚ್ಚು ಮಾಡ್ಕೊಂಡ್ರೆ ಬುದ್ಧಿ ಏಕಾಗ್ರತೆ ಹೆಚ್ಚಾಕೈತ್ರಿ. ಯಾವಾಗ ಇವ್ರೆಲ್ಲಾರು ಮಾತಾಡಿದ್ರಲ್ರಿ ಚಿಕ್ಕಾಗಿನಾಗ ಬಾಳ ಚಂದ ಮಾತಾಡ್ಕೊಡ್ರಿ, ಎಲ್ಲರಿಗೂ ಚಲೋ ಅನಸ್ತ್ರಿ. ತಮ್ ಮನಿ ಕರ್ಯಾಕತ್ರತ್ರಿ, ವಿದೇಶ ಮಂದಿ ಮನಿ ಕರ್ಯಾಕತ್ರಂತ. ಊಟ ಮಾಡಿಸಿದ್ರ, ಚಲೋ ಊಟ ಮಾಡಿಸಿದ್ರಂತ. ಊಟ ಮಾಡಿಸಿ ಆಮೇಲೆ ದೊಡ್ಡ ಹಾಸಿಗೆ ಕೊಟ್ರಂತ. ಹಾಸಿಗೆ ಮೆತ್ತಗ ಹಾಸಿಗೆ ಮಳ್ಕೊ ಅಂದ್ರತ್ರಿ. ಮಳ್ಕೊ ಅಂದ್ ಕೂಡಲೇ ಅದನ್ನ ಮುಟ್ರಂತ. ಅದ್ ಮುಟ್ಟ ಕೂಡ್ಲೇನ, ಕುತ್ತ ಕೂಡ್ಲೇನ ಅವ್ನ ಮೊಟ್ಟ ಮೊದಲ್ ನೆನಪ್ ಬತ್ತಂತ ಅವ್ರ ತಾಯಿದ್ ನೆನಪ್ ಬತ್ತಂತ. ನನ್ ತಾಯಿ ತಳಗ್ ನೆಲ್ದಾಗ ಮಕ್ಕೊಂಡಾವು, ನಾ ಇಂತ ಡನ್ಲಪ್ ಹಾಸಿಗೆನಾಗ ಎದಕ್ ಮಕ್ಕೊಂಡೆ ಅಂತ ಅವತ್ ತಳಗ ಮಕ್ಕೊಂಡ್ರಂತ. ಅವತ್ತಿನಿಂದ ಯಾರ್ ಕರೆದ್ರು ಎಲ್ಲೂ ಹೋಗ್ಲಿಲ್ಲಂತ್ರಿ ಅನ್ನಾರ. ಯಾರ್ ಕರೆದ್ರು ಹೋಗ್ಲಿಲ್ಲಂತ. ಒಂದ್ ದಿವ್ಸ PM, ಬ್ರಿಟನ್ PM ಊಟಕ್ ಕರ್ದಿದ್ರಂತ್ರಿ. ಊಟಕ್ ಕರ್ದಾಗ ಇವ್ರ ಚಾಕು ತೆಗಿತಾರಲ್ರಿ, ಅವ್ರ ಫೋಕ ಮತ್ ಇದನ್ನ ತಗದ್ ಹಿಂಗ ತಿನ್ನಾಕತ್ರತ್ತ. ಇವ್ರ ಕೈಲೇ ತಿನ್ನಾಕತ್ರತ್. ಅದ್ರಂದ್ರ ಎಷ್ಟ ಡೆವಲಪ್ ಆಗೇತಿ ಜಗತ್ತ. ನನ್ ಮುಂದ್ರೆ ಅಟ್ಲೀಸ್ಟ್ ನಾವೇನ್ ಮಾಡ್ತೇವೆ, ಹೊರಗಿನ ಇನ್ನ ಮನ್ಯಾಗ ಬೇಕಾದ್ರೆ ಹಿಂಗ ಮಾಡ್ತಿರ್ತಾವ. ಮಂದಿ ಮುಂದ್ ಹೋದಾಡ್ರಿ ಒಂದಿಟ್ಟೇನ್ರಿ ಸ್ಪೂನ್ ತಗದು ಒಂದಿಟ್ಟು ಅವ್ರಂತಾರ, ನೀವ್ ಅದನ್ನ ತಿಂತೀರಿ, ನನ್ನ ಕೈ ಐತಿ, ನನ್ನ ಕೈಲೇನ ತಿಂತೀನಿ, ಇನ್ನೊಂದ್ ಸ್ಪೂನ್ ತಗೊಂಡ್ ನಾ ತಿನ್ನೋದಿಲ್ಲ, ನನಗ್ ಹಿಂಗ ಸೇರ್ತೈತ. ಅವ್ರ ಹಿಂಗ ತಿಂದಿರ್ತಾರ. ಮತ್ರಿ ಅದೇನ್ ಒಂದು ಎರಡು ಅವ್ರದ್ ಹೇಳೋದಂತೂ ಬಹಳ ಏನ್ ಕಲಿಯುವಂತದೈತ್ರಿ. ನಾವು ಕೂಡ ಕಲಿಯೋಣ್ರಿ. ಪುಸ್ತಕ ರುಚಿ ಹೆಚ್ಚು ಮಾಡ್ಕೊಂಡ್ರಿ, ಪುಸ್ತಕ ಓದ್ ತೆಗಿಯೋಣ್ರಿ. ಉಪನಿಷದ ವೇದ ಎಲ್ಲಾ ಓದ್ ತೆಗ್ದಿದ್ರತ್ರಿ. ಅವ್ರ ಕಡೆ ನೋಡ್ರಲ್ಲ ಕಡೆ ಯಾವ ಬುಕ್ನಾಗ ತೆಗದ್ರೆ ಯಾವ ಲೈನ್ ಬರ್ತೈತಿ ಅದನ್ನ ಹೇಳ್ತಿದ್ರ ಅಂದ್ರ ಅವ್ರ ತಗ ಎಷ್ಟ್ ಏಕಾಗ್ರತೆ ಶಕ್ತಿ ಅಂತ ಹೇಳ್ರಿ. ನಮ್ ಮುರಳಿ ಮುಂಜಾನೆ ಕೇಳಿದ್ ಸಾಯಂಕಾಲ ಅಂತಿರ್ತೇವ್ರಿ ನಾವ್. ಮುರಳಿ ಹೆಡ್ಲೈನ್ ರೀ, ಅಯ್ಯೋ ಹೆಡ್ಲೈನ್ ವರದಾನ ಏನೈತ್ರಿ ಅಂತ ಹಿಂಗ್ ಕೇಳ್ತೇವ್ರಿ ನಾವ್. ಅವ್ರು ಓದಿದೆಲ್ಲ ತೆಗಿತಿದ್ರ ಎಟ್ರ ಏಕಾಗ್ರತೆ ಪವರ್. ಮತ್ತೆ ಅವರು ಈಗ ಕಲಿಯುನ್ಯಾಗ ಬಂದ್ ಹೋಗ್ಯಾರ, ಮತ್ತೆ ಅವ್ರೇನ್ ಹೆಚ್ಚಿನವ್ರಲ್ಲ, ಮತ್ತ ಕಲಿಯುನ್ಯಾಗ ಬಂದ್ ಹೋಗ್ಯಾರ. ಸೊ ಇಂಥವ್ರ ಅನ್ನೋರ್ದು ಎಟ್ ಕೇಳಿದ್ರು ಮಾಡಿದ್ರು ಏನ್ರಿ. ಇನ್ನೊಂದ್ ಲಾಸ್ಟ್ ನೆನಪಂತ್ರಿ, ಅವ್ರ ಅಕ್ಕೋರ್ರಿ, ಅವ್ರ ತಾಯಿರಿ ಸ್ವಲ್ಪ ಬಾಳ ಕಷ್ಟದ ಮನಿತನ ಐತ್ರಿ. ಅವಾಗ ಮನೆ ಊಟಕ್ಕೂ ಇರ್ತಿರ್ಲಿಲ್ಲಂತ. ಮನಿಗ್ ಬಂದ್ ಏನ್ ಹೇಳೋದು, ಅಮ್ಮ ಇವತ್ ನಮ್ ಸ್ಕೂಲ್ನಾಗ ಬಾಳ ದೊಡ್ಡ ಫೀಸ್ ಇತ್ತು, ಬಾಳ ಚಂದ ಊಟ ಕೊಟ್ರು, ಅಟ್ಟಿಟ್ಟು ಕೊಟ್ರು, ಇಟ್ಟು ಹುಡುಗ ಅದನ್ ತಂದಿದ್ದ ಇದನ್ ತಂದಿದ್ದ, ನೀ ತಿನ್ ಮಮ್ಮಿ, ನಾವ್ ಹೊಟ್ಟಿ ತುಂಬಾ ತಿನ್ಕೊಂಡ್ ಬಂದಿವಿ ಅಂತ ಊಟ ಮಾಡಿ ಬರ್ತಿರ್ಲಿಲ್ರಿ ಅವ್ರ. ನನ್ ತಾಯಿಗ ಕಮ್ಮಿ ಆಕೇತಂತ ಹೇಳಿ ತಾಯಿಗ್ ತಿನ್ಸ್ತಿದ್ರತ್ರಿ. ಅಂತದ್ರಿ ತಾವ್ ಉಪವಾಸ ಇರೋರತ್ರಿ. ಅಂದ್ರೆ ಇದ ನಾವ್ ಸಂದಿದ್ದಾಗ ಕಲಿಬೋದ್ರಿ. ಸಂದಿದ್ದಾಗ ಯಾರಲ್ಲಿ ದಯಾಭಾವನೆ ಕರುಣೆ ಭಾವನೆ ಇರ್ತೈತಿ, ಅವರ ಜಗತ್ತಿಗೆ ಏನಾದ್ರೂ ಕೊಡ್ಬೇಕನ್ನುವಂತ ಮನೋಭಾವನೆ ಇರ್ತೈತಿ. ಯಾರಿ ಬರೀ ನನಗ ಮಾಡಿ ಸ್ವಾರ್ಥ ಭಾವನೆ ಐತೆ, ಅವ್ರ ಜಗತ್ತಿಗೆ ಏನ್ ಕೊಡೋರ್ ಅದಾರ. ಹೌದಾ ಇಲ್ಲ ರೀ? ಓಂ ಶಾಂತಿ ರೀ. ಇನ್ನೊಂದ್ರಿ, ಅವ್ರು ಹೇಳ್ತಾರೆ ಜೀವನದಲ್ಲಿ ಮುಂದುವರಿಬೇಕಂದ್ರ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಕ್ ಕಲೀರಿ ಅಂತಾರೆ. ಹೆಣ್ಣು ಮಕ್ಳಿಗೆ ಗೌರವ ಕೊಡ್ರಿ ಅಂತ ಹೇಳ್ತಾರೆ. ಅವ್ರು ಒಂದಿನ ಇವ್ರು ಫೇಮಸ್ ಮಾತಾಡೋದ ನೋಡಿ ಕಲ್ತ ಮೇವಾಡ್ ರಾಜ ಇವ್ರನ್ನ ಕರ್ದಿದ್ದಂತ್ರಿ ತಮ್ಮ ಸಭೆದಲ್ಲಿ. ರಾಜ ಕೂತಾನ್ರಿ, ಇಬ್ರ ಹೆಣ್ಮಕ್ಳು ಡ್ಯಾನ್ಸ್ ಮಾಡತ್ತಾರ. ಅವರು ಅಲ್ಲಿ ಕುಂಡಿರ್ತಾರ. 1 ನಿಮಿಷ ಆಕೈತಿ, 2 ನಿಮಿಷ ಆಕೈತಿ, ಎದ್ದು ಬಿಡ್ತಾರತ್ರಿ. ಎದ್ದು ಬಂದ್ ಹೊರಗ್ ಬರ್ತಾರಿ. ಹೊರಗ್ ಬಂದ್ ಬಂದವ್ರ ಮಂತ್ರಿ ಗಿಂತ್ರಿ ಅವ್ರೆಲ್ಲಾರು ಕೇಳ್ತಾರ, ಯಾಕೆ ಎದ್ದು ಹೋದ್ರಿ, ನಿಮ್ಗೇನ್ ಎಂಜಾಯ್ಮೆಂಟ್ ಅನಸ್ವಾತೇನಂತ. ಅವಾಗಂತಾರ, ನನ್ನ ಫನ್ಗೋಸ್ಕರ, ನನ್ನ ಖುಷಿಗೋಸ್ಕರ, ನನಗ ಪ್ಲೆಜರ್ಗೋಸ್ಕರ, ನನ್ನ ಎಂಜಾಯ್ಮೆಂಟ್ಗೋಸ್ಕರ ಹೆಣ್ಮಕ್ಳು ನನ್ ಮುಂದ್ ಕುಡಿಯೋದ್ ನನ್ ಅಸಭ್ಯ ಅಂತ ಹೇಳಿ ಎದ್ದು ಬರ್ತಾರೆ. ಅಕ್ಕೋರ್ ಅಷ್ಟ ಅವ್ರು ಏನ್ ಮಾಡ್ತಿದ್ರಿ ಅಂದ್ರ ಹೆಣ್ಮಕ್ಳಿಗೆ ಏನ್ ಮಾಡ್ತಿದ್ರಿ ಅನ್ನಾರ, ಗೌರವ ಕೊಡ್ತಿದ್ರಿ. ಓಂ ಶಾಂತಿ ರೀ.
ಒಂದ್ ಹಾಡ್ರಿ ಅವ್ರ ಮೇಲೆ. स्वामी विवेकानंद की बातें अमल में लाओ, स्वामी विवेकानंद की बातें अमल में लाओ, जागो उठो जागो जागो उठो जगाओ, जागो उठो जगाओ, नर जन्म सफल बनाओ, स्वामी विवेकानंद की बातें अमल में लाओ, बचपन में सब पुकारे कहकर उन्हें नरेंद्र, ज्ञानी वो शस्त्र ज्ञाता भक्ति के मन के अंदर, जाकर चिकै सबको धर्म ज्ञान के सुनाए, जाकर चिकै सबको धर्म ज्ञान के सुनाए, जागो उठो जगाओ, नर जन्म सफल बनाओ, स्वामी विवेकानंद की बातें अमल में लाओ, उनकी जयंती की स्वर्णिम पर जो भाती, इसको युवा दिवस के अमर रूप में मनाते, दिखलाए पथ उन्होंने उसी राह चलते जाओ, दिखलाए पथ उन्होंने उसी राह चलते जाओ, जागो उठो जगाओ, नर जन्म सफल बनाओ, स्वामी विवेकानंद की बातें अमल में लाओ, हिंदुत्व की महिमा परदेश में फैलाए, भारत का नाम जग में ऊंचा करके आए, थे वो महान उनके आगे सर झुकाओ, थे वो महान उनके आगे सर झुकाओ, स्वामी विवेकानंद की बातें अमल में लाओ, जागो उठो जगाओ, नर जन्म सफल बनाओ, स्वामी विवेकानंद की बातें अमल में लाओ. ओम शांति. ಈಗ